ನಾನು ಹೇಳಿದ್ನಲ್ಲ, ಉಪ್ಪಿನಿಂದ ಶುರುವಾಗಿದ್ದು ಎಲೆಕುಡಿ ಪಾಯಸ ತನಕ ಬರುವಲ್ಲಿವರೆಗೆ, ಅನ್ನ ಬರುವಲ್ಲಿವರೆಗೆ ನೀವು ಕೈ ಹಾಕಬಾರ್ದು. ನೀವು ಮಾಡೋದೇನು ಅಂತ ನಂಗೆ ಗೊತ್ತು. ಬಿದ್ದು ಲಪಕ್ಕ ನಕ್ಕಿ ಆಯ್ತದ. ನಾನು ಇನ್ನೊಂದು ಬರೋದೇ ನೋಡೇ ಇಲ್ಲ. ಒಂದು ಪಲ್ಯ ಬರಬೇಕಾದ್ರೆ ಮೊದಲನೇ ಪಲ್ಯನೇ ಇಲ್ಲ. ಎಷ್ಟೋ ಜನ ಹಾಗೆ ತಿನ್ನೋದು, ಮೊದಲನೇ ಪಲ್ಯ ಖಾಲಿ, ಅವನಿಗೆ ಬಡಿಸೋನಿಗೆ ನಾನು ಬಡಿಸಿದ್ನ ಇಲ್ವ ಇವನಿಗೆ ಅಂತ. ಎಲ್ಲಿವರೆಗೆ ಅಂದರೆ ಅವ 3 ದಿನ ಊಟ ಬಿಟ್ಟು ಬಂದಿಯಾನೇನೋ ಅನ್ಬೇಕು. ಕಡೆಗೆ ಅನ್ನ ತಿನ್ನಲಿಕ್ಕೆ ಹೊಟ್ಟೆಲಿ ಜಾಗ ಇಲ್ಲ ಇವನಿಗೆ. ಪಂಚರತ್ನಾಖ್ಯಮೇ ದದ್ಯ ನಿತ್ಯ ಶುದ್ಧ ಪಠನರ್ಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೇ ವಸ್ತಿ ಮಾನಸ. ಈಗ 7:05 ಆಗಿದೆ. ಗುರುಗಳು ಹೇಳಿದ ಮೇಲೆ ವಾಚ್ ನೋಡಬಾರ್ದು, ನಂಬಿಡ್ಬೇಕು. ಎಲ್ಲರೂ ಸೇರಿದಾಗ ಆ ಸಮಯ ಓಡಿದ್ದೇ ಗೊತ್ತಾಗೋದಿಲ್ಲ. ನಾವು ಭಾಳ ದೂರದಿಂದ, ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಭಾಳ ಅತ್ಯುತ್ತಮ ಕಾರ್ಯಕ್ರಮ ಅಂತ ಕೇಳ್ಪಟ್ಟು ಭಾಳ ಉತ್ಸುಕತೆಯಲ್ಲಿ ಇಲ್ಲಿವರೆಗೆ ಓಡಿ ಬಂದದ್ದು. ಭಾಳ ಕಡೆ ಭಾಷಣಗಳನ್ನು, ಪ್ರವಚನಗಳನ್ನು, ಆಶೀರ್ವಚನಗಳನ್ನು ನಾವು ಮಾಡಿದ್ದೇವೆ. ಎಲ್ಲ ಕಡೆ ಮಾಡಿದರೂ ಕೂಡ ಯಲ್ಲಾಪುರದಲ್ಲಿ ಮಾಡೇ ಇರಲಿಲ್ಲ. ಯಲ್ಲಾಪುರಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾವು ಇವತ್ತು ಬಂದು ಮಾತಾಡ್ತಾ ಇರುವಂಥದ್ದು. ಯಲ್ಲಾಪುರದಲ್ಲಿ ಮಾತಾಡಿದರೆ ಎಲ್ಲ ಪುರಗಳಲ್ಲೂ ಮಾತಾಡಿದಷ್ಟು ಶಕ್ತಿ ಬರ್ತದೆ. ಹಾಗಾಗಿ ಇದು ಯಲ್ಲಾಪುರ ಅಂತ. ಕರಾವಳಿ ತೀರದವರೆಲ್ಲರೂ ಬುದ್ಧಿವಂತರು ಅಂತೇಳಿ ಹೇಳ್ತಾರೆ. ದಕ್ಷಿಣ ಕನ್ನಡ, ಮಂಗಳೂರಿನಿಂದ ಹಿಡಿದು ಈ ಯಲ್ಲಾಪುರದವರೆಗೆ ಬುದ್ಧಿವಂತರಾಗಲಿಕ್ಕೆ ಕಾರಣ ಏನು ಅಂತಂದರೆ, ಭಾಳಷ್ಟು ಜನ ಹೇಳೋದು ಮೀನಿನ ತಲೆ ತಿಂದವರು ಅಂತ. ಮೀನಿನ ತಲೆ ತಿಂದದ್ರಿಂದ ಬುದ್ಧಿವಂತರಾದ್ದಲ್ಲ, ನಿಮ್ಮನ್ನು ಬುದ್ಧಿವಂತರು ಮಾಡಿದ್ದು ಯಕ್ಷಗಾನ ಅನ್ನುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಕಲೆ. ಆಗಲೇ ಪ್ರಮೋದ್ ಹೆಗಡೆಯವರು ಒಂದು ಮಾತು ಹೇಳಿದರು, ಯಕ್ಷಗಾನವನ್ನು ಯಾರು ನೋಡ್ತಾರೆಯೋ, ಯಕ್ಷಗಾನದಲ್ಲಿ ಯಾರು ಭಾಗವಹಿಸ್ತಾರೋ ಅವರ ಮನೆಯಲ್ಲಿ ತನ್ನಷ್ಟಕ್ಕೆ ಸಂಸ್ಕಾರ, ಸಂಸ್ಕೃತಿ ಬೆಳೆಯುತ್ತೆ ಅಂತ. ಅಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದಿರಿ. ವೇದಿಕೆಯೂ ಸಹ ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ವೇದಿಕೆ. ನಾನು ಪ್ರಸಾದ್ ಹತ್ರ ಹೇಳಿದ್ದೆ, ಸುಮಾರು 50 ನಿಮಿಷ ನಾನು ಮಾತಾಡಲೇಬೇಕು ಅಂತ. ಈಗ ಇಳಿತಾ 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 GST ಟ್ಯಾಕ್ಸ್ ಇಳ್ದಂಗೆ ಇಳಿತಾ ಇದೆ ಸಮಯ ಕೂಡ. ಎಲ್ಲರೂ ಭಾಳ 2 ನಿಮಿಷದಲ್ಲಿ ಮಾಡಿ ಮುಗಿಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹರಿಪ್ರಕಾಶ್ ಕೋಣೆ ಮನೆಯವರು ನನಗೆ ಬಹಳ ಹಳೆಯ ಆತ್ಮೀಯತೆ. ಅವರು ದಿಗ್ವಿಜಯ ಟಿವಿಯನ್ನು ಸಾರಥ್ಯ ಹಿಡ್ಕೊಂಡಾಗಲೇ ಅವರಲ್ಲೊಂದು ತುಡಿತಾ ಇತ್ತು, ಈ ದೇಶದ ಸಂಸ್ಕೃತಿಯನ್ನು ಆ ಟಿ ವಿ ಮುಖಾಂತರ ಬಿಂಬಿಸಬೇಕು ಅಂತ. ಹಾಗಾಗಿ ನಮ್ಮನ್ನು ಕರೆದು 2 ಕಾರ್ಯಕ್ರಮನ, ವಿದ್ವತ್ ಭಾರತ ಮತ್ತು ಸ್ವಸ್ಥ ಭಾರತ ಅಂಥೇಳಿ ಅವರು ನಮ್ಮ ಮುಖಾಂತರ ಆ ಕಾರ್ಯಕ್ರಮವನ್ನು ಮಾಡಿಸಿದರು. ಹಾಗೆ ನಾಗರಾಜ ನಾಯಕರು ಈ ಭಾಗದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ನ್ಯಾಯವಾದಿಗಳು ಅನ್ನೋದು ಸಹ ನಿಮ್ಗೆ ಗೊತ್ತಿದೆ. ಹಾಗೆ ಶಾಂತರಾಮ್ ಶೆಟ್ಟರು ಇತ್ಯಾದಿ ಎಲ್ಲರೂ ಸಹ ಈ ವೇದಿಕೆಯಲ್ಲಿದ್ದರು, ನಾವು ಮಾತಾಡಲಿ ಅಂತ ಬಿಟ್ಟುಕೊಟ್ಟಿದ್ದಾರೆ. ಸಂಕಲ್ಪ ಈ ಹೆಸರು ಭಾಳ ಪ್ರಾಚೀನದ್ದು. ಜಗತ್ತಿನಲ್ಲಿ ಇಷ್ಟು ಪ್ರಾಚೀನವಾದ ಹೆಸರೇ ಇಲ್ಲ. ಆಶ್ಚರ್ಯ ಆಗ್ಬೋದು, ಪ್ರಮೋದ್ ರಾವಿಗೆ ಈ ಒಂದು ಮನಸ್ಸಿನಲ್ಲಿ ಹೇಗೆ ಬಂದಿರ್ಬೋದು ಈ ಹೆಸರಿಡಬೇಕು, ಯಾರು ಮೊದಲು ಸಂಕಲ್ಪ ಮಾಡಿದವರು ಅಂತ ಹೇಳಿದರೆ, ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಆದಿಶಕ್ತಿ
ಮಹಮ್ಮಾಯೆ ಆ ದೇವಿ ಮೊದಲನೇ ಸಂಕಲ್ಪ ಮಾಡಿ ಅವಳಿಂದ ಹುಟ್ಟಿರ್ತಕ್ಕಂತಹ 3 ಎಲಿಮೆಂಟ್ಸ್, ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್, ಜಗತ್ತು ಸೃಷ್ಟಿಯಾಗಿದ್ದು ಆಟಮಿಂದ ಏನು ಹೇಳಿದಾರೋ ಅದೇ ಆಟಮು ನಮ್ಮ ಭಾಷೆಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಂಥೇಳಿ ಪ್ರಾರಂಭ ಮಾಡಿದ್ದು. ನಿಮಗೆ ಆಟಮ್ ಸ್ಟ್ರಕ್ಚರ್ ಗೊತ್ತಿದೆ. ಪ್ರೋಟಾನ್ ಜೊತೆಯಲ್ಲಿ ನ್ಯೂಟ್ರಾನ್ ಇರ್ತದೆ, ಅದಕ್ಕೆ ಸುತ್ತ ಎಲೆಕ್ಟ್ರಾನ್ ಸುತ್ತಾ ಇರ್ತದೆ. ಎಲೆಕ್ಟ್ರಾನ್ ಅನ್ನುವಂಥದ್ದು ಋಣಾತ್ಮಕವಾಗಿರ್ತಕ್ಕಂಥ ಒಂದು ಎಲಿಮೆಂಟ್, ಅಂದರೆ ಅದು ಲಯ ಅಂತ. ಇದರೊಳಗೂ ಅದೇ ಥರದಲ್ಲಿ ವ್ಯಾಸರು ಬಿಂಬಿಸ್ತಾರೆ ನೋಡಿ. ದೇವಿ ಮಹಾತ್ಮೆ, ಯಕ್ಷಗಾನ ನೀವೆಲ್ಲ ನೋಡಿದ್ದೀರಿ. ಅದು ಕತೆ ಅಷ್ಟೇ ಅಲ್ಲ, ಈ ಸೃಷ್ಟಿಯಲ್ಲಿ ಆಟಮ್ ಉತ್ಪತ್ತಿಯಾಗಿದ್ದು ಹೇಗೆ ಅನ್ನೋದನ್ನು ವ್ಯಾಸರು ಬರೆದದ್ದು. ಪ್ರೋಟಾನ್ ವಿಷ್ಣು, ನ್ಯೂಟ್ರಾನ್ ಅದರ ಜೊತೆಯಲ್ಲಿ ಸೇರಿದಂಥ ಬ್ರಹ್ಮ, ಅದಕ್ಕೆ ಸುತ್ತುವರೆದದ್ದು ಲಯಕರ್ತನಾದಂಥ ಶಿವ, ಅದು ಎಲೆಕ್ಟ್ರಾನ್. ಇದು ಸೇರಿ ಆಟಮ್ ಆಯಿತು. ಅಲ್ಲಿಂದ ಸೃಷ್ಟಿ ಬೆಳೀತಾ ಬಂತು. ಈ ಸಂಕಲ್ಪ ಮಾಡಿದಾಗ ಎರಡನೇ ಸಂಕಲ್ಪ ಮಾಡಿದ್ದು ನಾರಾಯಣ. ಯಾವಾಗ ಈ ದೇವಿ ಅವನೊಳಗಡೆ ಸೇರಿ ಮಹಮ್ಮಾಯ ಶಕ್ತಿಯಾಗಿ ಯೋಗ ನಿದ್ರೆಯಲ್ಲಿ ಮಲಗಿಸಿದಾಗ ಅವಳು ನಾರಾಯಣನಿಗೆ ಒಂದು ಹೇಳ್ತಾಳೆ, ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಏಕೈಕ ಪುಷ್ಪ ಅದು ಪದ್ಮ. ಆ ಪದ್ಮದ ದಂಟನ್ನು ನಿನ್ನ ನಾಭಿಯಲ್ಲಿ ಇಟ್ಕೊಂಡು ಬ್ರಹ್ಮನನ್ನು ಹೊರಗೆ ತೆಗಿಯಂತ. ಆ ಕತೆ ತುಂಬ ಇದೆ, ನಾನು ಅದನ್ನು ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಆ ಬ್ರಹ್ಮ ಹೊರಗೆ ಬಂದ ಮೇಲೆ ಪದ್ಮದ ಮೇಲೆ ಕುಳಿತಂತಹ ಬ್ರಹ್ಮ 3ನೆಯ ಸಂಕಲ್ಪವನ್ನು ಮಾಡ್ತಾನೆ. ಏನು ಅಂತಂದರೆ ಸೃಷ್ಟಿಯನ್ನು ಮಾಡೋದು ಹೇಗೆ ಅಂತಲೇ. ಸುಮಾರು 50 ವರ್ಷಗಳ ಕಾಲ ಬ್ರಹ್ಮಂದು 50 ವರ್ಷಗಳ ಕಾಲ ಬರೀ ಪದ್ಮದ ಮೇಲೆ ಸಂಕಲ್ಪದಲ್ಲೇ ಕಳೆದನಂತವನು. ಅದಕ್ಕೆ ಪದ್ಮಕಲ್ಪ ಅಂತ ಹೆಸರು. ನೋಡಿ ಹೇಗಿದೆ ಅಂತ. 50 ವರ್ಷ ಅಂತಂದರೆ ಬ್ರಹ್ಮನದ್ದು, ಬ್ರಹ್ಮನಿಗೆ ಒಂದು ದಿವಸ ಅಂತಂದರೆ ನಮ್ಮಗಳದ್ದು 864 ಕೋಟಿ ವರ್ಷ ಆದರೆ ಒಂದು ದಿನ ಬ್ರಹ್ಮನಿಗೆ. ನಮಗೆ 864 ಕೋಟಿ ವರ್ಷ ಆದರೆ ಬ್ರಹ್ಮನಿಗೆ ಒಂದು ದಿನ. ಅಂಥದ್ದು 365 ದಿನ ಆಗಬೇಕು. ಅಲ್ಲಿಗೆ ಎಷ್ಟು ಕೋಟಿ ಆಗಿರ್ಬೋದು ಲೆಕ್ಕ ಹಾಕಿ. ಅಂಥದ್ದು 50 ಪದ್ಮದ ಮೇಲೆ ಕಳೆದದ್ರಿಂದ ಅದಕ್ಕೆ ಪದ್ಮಕಲ್ಪ ಅಂತ ಹೆಸರು. ಅದಾದ ಮೇಲೆ ಹಿರಣ್ಯಾಕ್ಷ ಹುಟ್ಟಿದ್ದ. ಆ ಸಂದರ್ಭದಲ್ಲಿ ಇದೇ ವಿಷ್ಣುವಿನಿಂದ ಶ್ವೇತವರಾಹ ಅವತಾರ ಆಗಿತ್ತು. ಆ ಶ್ವೇತವರಾಹ ಅವತಾರ ಆಗುವ ಸಂದರ್ಭದಲ್ಲಿ ಬ್ರಹ್ಮ ಮಾಡಿದಂಥ ಸಂಕಲ್ಪದಿಂದ ಒಂದೊಂದೇ ಸೃಷ್ಟಿ ಮಾಡಿದಂತೆ. ನೀವೀಗಲೂ ಕೇಳ್ತೀವಿ ಸಂಕಲ್ಪ, ನೀವು ಪೂಜೆ ಮಾಡುವಾಗ ಸಂಕಲ್ಪ ಮಾಡ್ತೀರಿ. ಆ ಸಂಕಲ್ಪ ಮಾಡುವಾಗಲೂ ಕೂಡ ಶ್ವೇತವರಾಹ ಕಲ್ಪೆ ದ್ವಿತೀಯ ಪರಾರ್ಧೆ ಅಂತ ಹೇಳ್ತೀವಿ. ಆ ಶ್ವೇತವರಾಹ ಕಲ್ಪದಲ್ಲಿ ಮಾಡಿರ್ತಕ್ಕಂಥ ಬ್ರಹ್ಮನ ಸಂಕಲ್ಪದಿಂದ 10 ರೂಪದ ಸೃಷ್ಟಿಗಳಾಯಿತು. ಆ 10 ರೂಪದ ಸೃಷ್ಟಿಯಲ್ಲಿ 9ನೇ ಸೃಷ್ಟಿಯೇ ಮನುಷ್ಯ. ಈ 9ನೇ ಸೃಷ್ಟಿ ಆಗುವಾಗ ಅವನ ದೇಹದಿಂದ 2 ರೂಪ ಹೊರಗೆ ಬಿತ್ತಂತೆ. ಕ ಅಂದರೆ ಬ್ರಹ್ಮನ ದೇಹ, ಯ ಅಂದರೆ ಇಬ್ಬಾಗ ಅಂತ. ಕಾಯ ಅಂದರೆ ಆ ದೇಹ, ಬ್ರಹ್ಮನ ದೇಹದಿಂದ ಇಬ್ಬಾಗವಾಗಿ ಬಂದದ್ದು 2 ರೂಪ, ಅದು ಸ್ವಯಂಭುವ ಮತ್ತು ಶತರೂಪ ದೇವಿ ಅಂತ. ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದಂಥ 2 ಮನುಷ್ಯ ರೂಪಿಯ ಒಂದು ಪ್ರಾಣಿ. ಈ ಸ್ವಯಂಭುವ ಹುಟ್ಟಿದ್ರಿಂದ ಅಲ್ಲಿಂದಲೇ ಮನ್ವಂತರ, ಸ್ವಯಂಭುವ ಮನ್ವಂತರ ಅಂತ ಕರೆದರು. ಹೆಂಗಿದೆ ನೋಡಿ, ಇಷ್ಟು ಪ್ರಾಚೀನದ ಕಥೆಯನ್ನು ಬರೆದದ್ದು ದೇಶ. ಕೋಟ್ಯಾಂತರ ವರ್ಷಗಳ ಹಿಂದಿನ ಹಿಸ್ಟ್ರಿಯನ್ನು ಬರೆದಂಥ ದೇಶ ಜಗತ್ತಿನಲ್ಲಿದ್ದರೆ ಅದು ಭಾರತ ಅನ್ನೋದನ್ನು ನಾವು ಎದೆ ತಟ್ಟಿ ಹೇಳಬೇಕು. ಏನಿದು ಸಂಕಲ್ಪ ಅನ್ನೋದು ಭಾಳ ಉತ್ತಮವಾಗಿರ್ತಕ್ಕಂಥ ಹೆಸರಂತ ಹೇಳಿದ್ವಿ. ನೀವು ಪೂಜೆಗೆ ಕೂತಾಗ ಕೂಡ ನಿಮ್ಮಲ್ಲಿ ಅಕ್ಷತೆ ಕೊಟ್ಟುಬಿಟ್ಟು ಸಂಕಲ್ಪ ಮಾಡಿ ಅಂತ ಹೇಳ್ತೇನೆ. ಏನು ಅಂತಂದರೆ ಇಂಥ ಸಂದರ್ಭದಲ್ಲಿ, ಇಂಥ ದಿವಸ, ಇಂಥ ನಕ್ಷತ್ರದಿಂದ, ಇಂಥ ರಾಶಿಯಲ್ಲಿ ಹುಟ್ಟಿದಂಥ ಇಂಥ ವ್ಯಕ್ತಿ
ನಿನ್ನನ್ನು ಇವತ್ತು ಸ್ತುತಿಸ್ತಾ ಇದ್ದೇನೆ ಎನ್ನುವಂಥ ಒಂದು ಮನಸ್ಸೋ ಇಚ್ಛೆಯ ಒಂದು ಘೋಷಣೆಯನ್ನು ಸಂಕಲ್ಪ ಅಂತ ಕರೆಯೋದು. ಇಡೀ ಸಮುದಾಯವನ್ನು ಸೇರಿದಂಥದ್ದು, ಎಲ್ಲರನ್ನೂ ಸೇರಿಸಿಕೊಳ್ಳೋದಕ್ಕೆ ಸಂಸ್ಕೃತದಲ್ಲಿ ಸಮ್ ಅಂತ ಹೆಸರು. ಕಲ್ಪ ಅಂಥದ್ದು ಅದಕ್ಕೆ ಒಂದು ರೂಪುರೇಷೆಗಳನ್ನು ತಂದು ಅದನ್ನು ನಿಯೋಜಿಸ್ತಕ್ಕಂಥದ್ದಕ್ಕೆ ಕಲ್ಪ ಅಂತ ಹೆಸರು. ಸಾಮಾನ್ಯವಾಗಿ ಈ ದೇಹದಿಂದ ಆಗ್ತಕ್ಕಂಥ ಈ ನಿಯೋಜನೆಯ ಕೆಲಸಕ್ಕೆ ಕಾಯಕಲ್ಪ ಅಂತ ಹೇಳ್ತೀವಿ. ಕಾಯಕಲ್ಪ ಆ ಹೆಸರನ್ನು ಕೇಳಿದೆವು ನಾವು. ಈ ಕಾಯಕಲ್ಪಕ್ಕೆ ಮನಸ್ಸಿನಿಂದ ಸೇರಿ ಆದಂಥ ಕಾಯಕಲ್ಪಕ್ಕೆ ಸಂಕಲ್ಪ ಅಂತ ಹೆಸರು. ನೋಡಿ ಎಂಥ ಮೀನಿಂಗ್ ಇದೆ ಇದಕ್ಕೆ. ಅದರೊಳಗೂ ಕೂಡ ಪ್ರಮೋದರಾಯರ ಬಗ್ಗೆ ನಾವು ಸ್ವಲ್ಪ ಕೇಳಿದ್ದೇವೆ ಅಷ್ಟೇ, ಜಾಸ್ತಿ ಕೇಳಲಿಲ್ಲ. ಇವತ್ತಿಗೂ ಸಹ ನಮ್ಮ ಕರ್ನಾಟಕದ ಹಿಸ್ಟ್ರಿಯನ್ನು ನೋಡಿದಾಗ ರಾಮಕೃಷ್ಣ ಹೆಗಡೆಯವರನ್ನು ನಾವು ಮರೆಯದೇ ಇದ್ದಂತಹ ಒಬ್ಬ ಮುಖ್ಯಮಂತ್ರಿ. ಇವತ್ತಿಗೂ ಅವ್ರನ್ನ ನೆನಪಿಸ್ಕೊಳ್ತೇವೆ. ಆ ರಾಮಕೃಷ್ಣ ಹೆಗಡೆಯವರ ಜೊತೆಯಲ್ಲಿ ಒಡನಾಡಿಯಾಗಿದ್ದು ರಾಜಕೀಯದಲ್ಲಿ ಸರ್ವ ಜನಾಂಗದ ಜೊತೆಯಲ್ಲಿ ಬೆರೆತು ಎಲ್ಲರಿಗೂ ಬೇಕಾದಂಥವರು ಪ್ರಮೋದ್ ಹೆಗಡೆಯವರಾಗಿದ್ದರು ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೇವೆ. ಭಾಳಷ್ಟು ಜನ ರಾಜಕಾರಣಕ್ಕೆ ಬರೋದೇ, ಖರ್ಚು ಮಾಡೋದೇ ಜನರನ್ನು ಗಳಿಸೋದಕ್ಕೆ, ಆಮೇಲೆ ಅವರಿಂದ ಓಟ್ ಪಡೆಯೋದಕ್ಕೆ. ಇದನ್ನು ನಾವು ನೋಡೋದು. ತಾನು ರಾಜಕಾರಣದಲ್ಲಿ ಪ್ರತಿನಿಧಿ ಆಗದಿದ್ದರೂ ಕೂಡ ಸಮಾಜದ ಜೊತೆಯಲ್ಲಿ ಸೇರಿ ಇನ್ನೂ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಪ್ರಮೋದ್ ಹೆಗಡೆ ಅವರು ಜನಪ್ರತಿನಿಧಿ ಆಗದಿದ್ದರೂ ಕೂಡ ಜನಗಳ ನಿಧಿಯಾಗಿ ಇವತ್ತಿಗೂ ಇದ್ದಾರೆ, ಯಾವತ್ತಿಗೂ ಇರ್ತಾರೆ ಅನ್ನೋದು ಅದು ವಿಶೇಷ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖದುಃಖೇಶು ತಥಾ ಮಾನಾಪಮಾನಯೋಹೋ. ಕೃಷ್ಣ ಹೇಳಿದ ಮಾತು. ಯಾರೇ ಆಗಲಿ ಕೇಳೋದು ದೇವ್ರ ಹತ್ರ ಏನು? ಸಂತೋಷ ಕೊಡುವಂತ, ನನಗೊಂದಿಷ್ಟು ನೆಮ್ಮದಿ ಕೊಡುವಂತ. ಯಾರು ಹೋಗ್ಬಿಟ್ಟು ನನಗೆ ತುಂಬ ಸಂತೋಷ ಆಗಿದೆ, ಒಂಚೂರು ದುಃಖ ಕೊಡೋ ದೇವ್ರ ಹತ್ರ ಅಂತ ಯಾರು ಕೇಳೋದೇ ಇಲ್ಲ. ಆ ಸಂತೋಷದ ಇನ್ನೊಂದು ಸುಖಕ್ಕೆ ಮೋದ ಅಂತ ಹೆಸರು. ಆ ಮೋದವನ್ನು ಯಾವಾಗಲೂ ಕೊಡೋನು ಯಾರು ಅಂತಂದರೆ ಗಣಪತಿ ಅಂತ. ಹಾಗಾಗಿ ಅವನಿಗೆ ಪ್ರಮೋದ ಅಂತ ಹೆಸರು. ಯಾವತ್ತಿಗೂ ಸಂತೋಷ ಕೊಡೋದು. ಆ ಸಂತೋಷ ಜಾಸ್ತಿ ಸಿಕ್ಕಿದಾಗ ಕೃಷ್ಣ ಹೇಳಿದ ಜಿತಾತ್ಮನಃ ಪ್ರಶಾಂತಸ್ಯ, ನಿನಗೆ ನಿಜವಾದ ಸಂತೋಷ ಸಿಕ್ಕಿದೆ ಅಂತ ಆದಾಗ ಪ್ರಶಾಂತ ಅನ್ನೋದು ಕೂಡ ಸಿಗ್ತದೆ ಅಂತ. ಹಾಗಾಗಿ ಸುಮಾರು ವರ್ಷದ ಹಿಂದೆ ಪ್ರಶಾಂತನೂ ಕೂಡ ಈ ಪ್ರಮೋದನಿಗೆ ಸಿಕ್ಕಿಯಾಗಿದೆ. ಈ ಪ್ರಶಾಂತತೆ ಬಂದಾಗ, ಮಾಡಿದ ಕೆಲಸ ಎಲ್ಲವೂ ಯಶಸ್ವಿಯಾದಾಗ ಕೃಷ್ಣನ ಪ್ರಸಾದ ಅನ್ನೋದು ಕೂಡ ಸಿಗ್ತದೆ ಅಂತ. ಹಾಗಾಗಿ ಪ್ರಮೋದನ ಜೊತೆಗೆ ಪ್ರಶಾಂತವೂ ಸಿಕ್ತು, ಪ್ರಸಾದವೂ ಸಿಕ್ಕಿದ್ರಿಂದ ಅದನ್ನು ಜನರಿಗೆ ಹಂಚತಕ್ಕಂಥ ಸಂಕಲ್ಪವನ್ನು ಪ್ರಮೋದರಾವ್ ಮಾಡಿ 39 ವರ್ಷಗಳನ್ನು ಸಾಗಿಸ್ತಾ ಬರ್ತಾಯಿದ್ದಾರೆ. ಇದರಲ್ಲಿ ತೋಟ ಮಾಡ್ತೇವೆ. ತೋಟ ಮಾಡಿ ಬೆಳೆಯೋದನ್ನು ನೋಡ್ತೇವೆ. ಮರಗಳು ಬೆಳೆದು ತೋಟ ಆಗುವಾಗ ನಮಗೂ ಕೂಡ ವಯಸ್ಸಾಗ್ತದೆ. ವಯಸ್ಸಾದಾಗ ಆ ತೋಟ ಫಲ ಕೊಡುವಾಗ ಭಾಳ ಸಂತೋಷ ಕೊಡ್ತದಂತೆ. ಹಾಗೆ ಪ್ರಮೋದ್ ಹೆಗಡೆಯವರಿಗೆ ತಾನು ಮಾಡಿದಂಥ ಈ ತೋಟ ಅದು ಫಲ ಕೊಟ್ಟದ್ದು ಎಲ್ಲಿ ಅಂತಂದರೆ, ತನ್ನ ಮಕ್ಕಳು ಭಾಳ ಸಂತುಷ್ಟವಾಗಿ ಇದನ್ನು ನಡೆಸ್ಕೊಂಡು ಮಾಡ್ತಾ ಇದ್ದಾರಲ್ಲ, ಈಗ ಅವರಿಗೆ ಸಾರ್ಥಕತೆ ಅಂತ ಅನಿಸೋದ್ರ ಜೊತೆಯಲ್ಲಿ ಮಕ್ಕಳು ಇಂಥದ್ದು ಸಿಕ್ಕಿದ್ದಾರೆ ಅನ್ನುವಂಥ ಆಸ್ತಿಗೆ ಅವರು ಖುಷಿ ಪಡ್ತಕ್ಕಂಥದ್ದು ಆಗ್ತದೆ. ಅದರ ಜೊತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಭಗವದ್ಗೀತೆಯಲ್ಲಿ ಹೇಳ್ದ. ಜೀವನ ನಾನು ಕೊಟ್ಟಿದ್ದೇನಲ್ಲ, ಆ ಜೀವನದಲ್ಲಿ 120 ವರ್ಷಗಳನ್ನು ನಿಮಗೆ ಕೊಟ್ಟಿದ್ದೇನೆ. 120 ವರ್ಷದಲ್ಲಿ 2 ಸೈಕಲ್ ನಿಮಗೆ ಸಂವತ್ಸರ ಬರ್ತದೆ. 60 + 60. ಒಂದು 60 ಸಂವತ್ಸರ ಆದ ಮೇಲೆ ಒಂದು ಶಾಂತಿ ಅಂತ ಮಾಡ್ತಾರೆ. ನಿಮಗೆ ಗೊತ್ತಿರಬೇಕು 60ರ ಶಾಂತಿ ಅಂತ. ಅದು ಯಾಕೆ ಮಾಡೋದಂದರೆ, ದೇವರು ಕೊಟ್ಟಂಥ ಅಷ್ಟೂ ಸಂವತ್ಸರಗಳನ್ನು ನಾನು ಮುಗಿಸಿದ್ದೇನೆ, ನನ್ನದೆಲ್ಲದೂ ನಿವೃತ್ತಿಯಾಗಿದೆ,
ಇನ್ನು ಉಳಿದ 60 ವರ್ಷ ನಾನು ನಿನ್ನ ಸೇವೆಗಿರ್ತೇನೆ ಅಂತ. ಅದು ಧರ್ಮಗ್ರಂಥಕ್ಕೆ ಸೀಮಿತ. ನಾವು ಸಾಯೋಲ್ಲಿವರೆಗೂ ಅವನ ಸೇವೆಗೆ ಇರೋದೇ ಭಾರಿ ಕಡಿಮೆ. ಎಲ್ಲಿವರೆಗೆ? ದೇವರು ಹೇಳ್ತಾನೆ 60 ವರ್ಷ ಆಯ್ತಲ್ವ, ನಿನಗಾಗಿ, ನಿನ್ನ ಮನೆಗಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಸಂಸಾರಕ್ಕಾಗಿ ಇರು. ಇನ್ನು ಉಳಿದ 60 ವರ್ಷ ನನಗಾಗಿ ನೀನು ಜೊತೆಗೆ ಬರಬೇಕು. ನೋಡಿ, ನಿವೃತ್ತಿ ಅಂತ ನಿಮಗೆ ರಿಟೈರ್ಮೆಂಟ್ ಕೊಡೋದು 60 ವರ್ಷಕ್ಕೇ. ಆ ದೇವರು ಮಾಡಿದ್ದು ಸಹ 60 ವರ್ಷಕ್ಕೇ. ಆದರೆ 120 ಇಲ್ಲ ಇವಾಗ. ನಾವು ಅದನ್ನು ಏನು ಮಾಡಿದ್ದೇವೆ, ಎಲ್ಲದರೊಳಗೂ 5 ತೆಗೆದು 25 100ಕ್ಕೆ ಇಟ್ಕೊಂಡಿದ್ವಿ ಒಂದು 20 ವರ್ಷದ ಹಿಂದೆ. ಆ 25ರಲ್ಲಿ ಮತ್ತೆ 5 ತೆಗೆದು ಇವಾಗ 80ಕ್ಕೆ ಬಂದಿದ್ದೀವಿ, ಸಾಕು ಅಂತ. 100 ವರ್ಷ ಬದುಕೋದು ಸಹ ಕಷ್ಟ. ನೀವು ಯಾರನ್ನಾದರೂ ನೋಡಿ, ಯಾರು ಸತ್ತೋದ್ರು ಅಂದ ತಕ್ಷಣ ಎಷ್ಟು ವರ್ಷ? 75 ಅಂದರೆ ಅವ್ರು ಹೋದರೂ ಅಡ್ಡಿಲ್ಲ ಅಂತ. 75 ಅಂತ. 85 ಆಗಿದೆ ಅಂದರೆ 85 ಬದುಕಿದ್ರಾ ಅಂದರೆ ಇವನೇ ಹೊತ್ಕೊಂಡು ತಿರುಗಿದಂಗೆ ಕೇಳೋದು. ಯಾರು ಜಾಸ್ತಿ ಇದ್ದವ್ರ ಕತೆ ಗಂಡಂತರ. 90 ಮೇಲಿದ್ದರೆ ಅವರು ಮಲಗಿದಾಗ CC ಕ್ಯಾಮ್ರದ ಕೆಳಗೆ ಮಲಗಬೇಕು. ಎಷ್ಟೊತ್ತಿಗೆ ಕಲ್ಲೆತ್ತಾಗ್ತಾರೆ ಗೊತ್ತಿಲ್ಲ. ಜಾಸ್ತಿ ದಿವಸ ಬದುಕಿದಷ್ಟು ಯಾರಿಗೂ ಬೇಡ ಆಗ್ತಾರೆ. ಬೇಕಾಗೋದು ಕೃಷ್ಣನಿಗೆ ಮಾತ್ರ. ಯಾರು ಬರುವರು ನಿನ್ನ ಹಿಂದೆ, ಇತ್ತ ಯಮಭಟರು ಬಾ ಎಂದು ಸೆಳೆದೊಯ್ಯುವಾಗ ಆ ಸತಿಸುತರು ಬರುವುದಿಲ್ಲ, ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ, ಲಕ್ಷ್ಮೀಪತಿ ಒಬ್ಬನಲ್ಲದೆ ಗತಿಯೊಬ್ಬರಿಲ್ಲ. ಕಡೆಗಳಿಗೆ ಬರುವುದು ಕೃಷ್ಣ ಮಾತ್ರ, ಅಂದರೆ ನಾರಾಯಣ ಮಾತ್ರ. ಅದು ಗೊತ್ತಿದ್ದು ಕೂಡ ನಾವೇನು ಮಾಡ್ತೇವೆ ಹೇಳಿ? ಮತ್ತಷ್ಟು ನಮ್ಮ ಜೀವನದ ಇದರೊಳಗೇ ಹೋಗ್ತಾ ಹೋಗ್ತೀವಿ. ಹಾಗಿದ್ರೆ ಜೀವನದಲ್ಲಿ ನಿಜವಾಗಲೂ ನಮಗೆ ಯಾವ ಥರದ ಜೀವನ ಕೊಟ್ಟಿದ್ದಾನೆ ದೇವರು? ಯಾವ ಥರದ ಜೀವನದಲ್ಲಿ ಬದುಕಿದ್ದೀವಿ ನಾವು? ಸ್ವಾಮಿ, ಎಷ್ಟೇ ಒಳ್ಳೇದು ಕೆಲಸ ಮಾಡಿ ಅನುಭವಿಸೋದು ಜಾಸ್ತಿ, ಎಷ್ಟೇ ಕೆಟ್ಟ ಕೆಲಸ ಮಾಡಿ ಅವ್ರು ಚೆನ್ನಾಗಿರ್ತಾರೆ. ಇದನ್ನು ನಾವು ಕೇಳಿದ್ದೀವಿ. ಪಾಪಿ ಚಿರಾಯು ಅಂತ. ಸಾಮಾನ್ಯವಾಗಿ ನೀವು ಹಣ್ಣಿನ ಅಂಗಡಿಗೆ ಹೋದರೆ ನೀವು ಯಾವ ಹಣ್ಣನ್ನು ತಗೊಳ್ಳೋದು ಜಾಸ್ತಿ? ಚೆನ್ನಾಗಿರೋ ಹಣ್ಣನ್ನೇ ತಗೊಳ್ಳೋದು. ಕೆಟ್ಟೋಗಿರೋ ಹಣ್ಣನ್ನು ಅಲ್ಲೇ ಬಿಡ್ತೇವೆ ನಾವು. ಅದೇ ಥರ ದೇವರು ಕೆಳಗೆ ಬಿಟ್ಟಾಗ ಯಾವ ಮನುಷ್ಯರನ್ನ ಬೇಗ ತಗೊಳ್ತಾನೆ ಅಂತಂದ್ರೆ ಅವನಿಗೆ ಯಾರು ಚೆನ್ನಾಗಿದ್ದಾರೆ, ಯಾರು ಸರಿಯಾಗಿದ್ದಾರೆ ಅಂತ. ಒಂದು ವೇಳೆ ಚೆನ್ನಾಗಿರೋ ದಾರಿನಲ್ಲೇ ಬಂದಿದ್ದರೆ, ಏನೋ ಒಂದು ಸ್ವಲ್ಪ ಇನ್ನೊಂದು ಚೂರು ಪಾಪಗೀಪಗಳೇನಾರು ಇದೆ ಅಂತ ಆದರೆ ಅವರಿಗೆ ಘೋರವಾದಂಥ ದೈಹಿಕವಾದಂಥ ಏನಾದರೂ ಒಂದು ಸಮಸ್ಯೆ ಕೊಟ್ಟು ಪುಟ ಕೊಟ್ಟು ಚೆನ್ನಾಗಿ ಮಾಡಿ ಅವನು ತಗೊಳ್ತಾನೆ. ಆದ್ದರಿಂದಲೇ ಪುಣ್ಯಾತ್ಮರು ಏನಾದರೂ ಒಂದು ಕಾಯಿಲೆನೋ ಮತ್ತೊಂದರೊಳಗೋ ಅನುಭವಿಸೋದು. ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಬಂತು, ರಮಣ ಮಹರ್ಷಿಗೂ ಸಹ ಕ್ಯಾನ್ಸರ್ ಬಂದಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ದುರಂತದಲ್ಲೇ ಸತ್ತಿದ್ದು. ಯಾಕೆ ಆ ದುರಂತ ದುಃಖ ಕೊಟ್ಟಿದ ಅಂತಂದರೆ, ಚಿನ್ನವನ್ನಾಗಿ ಮಾಡಿದಾಗ ಅದು ಪುಟ ಕೊಟ್ಟಾಗಲೇ ಅದು ಶೈನಿಂಗ್ ಬರೋದು. ಆ ಶೈನಿಂಗ್ ಬಂದ ಮೇಲೇ ದೇವರು ಸ್ವೀಕಾರ ಮಾಡೋದು. ಇದು ಧರ್ಮವನ್ನು ಹೇಳುತ್ತೆ. ಈ ಬದುಕನ್ನು ಕಲಿಸ್ಕೊಟ್ಟಂಥ ರಾಷ್ಟ್ರ ಇದ್ದರೆ ಅದು ಈ ಭಾರತ. ಅದರೊಳಗೂ ಕೂಡ ನಿಜವಾದ ಲೈಫು ಅಂದರೆ ಏನು, ಜೀವನ ಅಂದ್ರೇನು ಅಂತ ತೋರಿಸ್ಕೊಟ್ಟಂಥ ಒಂದೇ ಒಂದು ಧರ್ಮ ಜಗತ್ತಿನಲ್ಲಿ, ಅದು ಸನಾತನ ಧರ್ಮ. ನೀವು ಈ ಧರ್ಮದಲ್ಲಿ ಏನು ಮಾಡದಿದ್ರೂ ಕೂಡ ಸನಾತನಿಯಾಗಿ ಹುಟ್ಟಿದ್ದೀರಿ ಅಂತಂದ್ರೇ ಅದು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಪುಣ್ಯದ ಕೆಲಸ ಮಾಡಿ ಹುಟ್ಟಿದ್ದೀರಿ ಅಂತಲೇ ಅರ್ಥ. ಈ ಮಾತು ಕೇವಲ ನಾನು ಈ ಧರ್ಮದಲ್ಲಿ ಇದ್ದೇನೆ ಅನ್ನೋದಕ್ಕೆ ಹೇಳ್ತಾ ಇಲ್ಲ ನಾನು. ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಆಧಾರ ಇಲ್ಲದೆ ಹೇಳ್ತಾ ಇಲ್ಲ. ಯಾವುದ್ಯಾವುದೋ ಧರ್ಮಗಳು ಹುಟ್ಕೊಳ್ತಾ ಆಮೇಲೆ ಹುಟ್ಕೊಂಡ್ರೆ ಆ ಧರ್ಮಗಳನ್ನು ಬರೆದವರು ಆ ಧರ್ಮವನ್ನು ಹುಟ್ಟಿಸಿದವರು. ನೀವು ನೋಡಿ, ಬುದ್ಧಿಸಮ್ ಹುಟ್ಟಿತು, ಬುದ್ಧನ ತತ್ವಗಳನ್ನೆಲ್ಲ ಬರೀತಾ ಹೋದ್ರು. ಬುದ್ಧ ಬಂದ ಮೇಲೆ ಅದನ್ನೆಲ್ಲ ಬರೀದರು. ಇಸ್ಲಾಂ ಹುಟ್ಟಿತು, ಪೈಗಂಬರ್ ಬಂದ ಮೇಲೆ ಅದನ್ನು ಬರಿತಾ ಹೋದರು. ಆಮೇಲೆ ಕುರಾನ್ ಏನು ಹೇಳ್ತೋ ಆಮೇಲೆ ಅದನ್ನು ಕಲಿತಾ ಹೋದರು. ಯೇಸು ಬಂದ ಮೇಲೆ ಬೈಬಲ್ ಬಂತು.
ಅಲ್ಲಿ ನೋಡಿದ್ರೆ ಗಮನಿಸಿದರೆ ಸರ್ವಶಕ್ತನಾದಂಥ ಅಲ್ಲಾಹು ನಿಮಗೆ ಒಲಿಬೇಕಾದ್ರೆ ನಿಮ್ಮಲ್ಲಿ ಶಾಂತಿ ಸತ್ಯತೆ ಇರಬೇಕು ಅಂತ ಕುರಾನ್ ಹೇಳ್ತು. ಅಲ್ಲಿಗೆ ಪೈಗಂಬರ್ ದೇವರಲ್ಲ ಅಂತ ಆಯಿತು. ಯೇಸುವನ್ನು ನೋಡುವಾಗ ಶಿಲುಬೆಗೇರಿಸಿ ಮೊಳೆ ಹೊಡೆಯುವಾಗ ಯೇಸುವಿನ ಬಾಯಿನಲ್ಲಿ ಬಂದದ್ದು, ಓ ದೇವರೇ ಇವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡುವಂತ. ಯಾರಿಗೆ? ಈ ಮೊಳೆ ಹೊಡೆಯವರಿಗೆ. ಹಾಗಿದ್ದ ಮೇಲೆ ಅವನು ದೇವರಲ್ಲ, ದೇವರನ್ನು ಅವನು ಬೇಡ್ತಾ ಇದ್ದಾನೆ ಅಂತ. ಜಗತ್ತಿನಲ್ಲಿ ಸಾಕ್ಷಾತ್ ದೇವರೇ, ನಾನೇ ದೇವರು, ನಾನೇ ಹೇಳ್ತಾ ಇದ್ದೇನೆ, ನಾನು ಹೇಳೋದನ್ನು ಕೇಳಿ ನಡಿ ಅಂತ ಹೇಳಿದಂಥ ಒಂದೇ ಒಂದು ಗೀತೆ, ಭಗವಂತನೇ ಬಂದು ಹೇಳಿದಂಥ ಗೀತೆ, ಅದು ಭಗವದ್ಗೀತೆ. ಎಲ್ಲೂ ಸಹ ಇನ್ನೊಂದು ಕಾಣಲಿಕ್ಕೆ ಸಿಕ್ಕಲ್ಲ. ಪ್ರತಿ ಒಂದು ಹಂತಕ್ಕೂ ಸಹ ಜೀವನದ ಒಂದೊಂದು ಘಟ್ಟವನ್ನು ಅದು ಹೇಳ್ತಾ ಹೋಯಿತು. ಆದರೆ ಹಿಂದೂಗಳು ಇವತ್ತು ಎಷ್ಟು ಜನ ಭಗವದ್ಗೀತೆಯನ್ನು ಓದಿದ್ದೀರಿ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಹುಟ್ತೀವಿ, ಸಾಯ್ತೀವಿ, ಮತ್ತೆ ಹುಟ್ತೀವಿ, ಮತ್ತೆ ಸಾಯ್ತೀವಿ. ಅದೇ ಬ್ರಹ್ಮ, ಅದೇ ವಿಷ್ಣು, ಅದೇ ಶಿವ. ಎಷ್ಟೆಷ್ಟು ಅಕ್ಷರ? 2 ಅಕ್ಷರ. ಹುಟ್ಟಿಗೆ ಎಷ್ಟು ಅಕ್ಷರ ಇದೆ? ಮೈಕಿದೆಯಲ್ಲ ಅಲ್ಲಿವರೆಗೆ ಕೇಳ್ತದಲ್ಲ. ಹುಟ್ಟಿಗೆ ಎಷ್ಟು ಅಕ್ಷರ ಇದೆ? 2. ಸಾವಿಗೆ ಎಷ್ಟು ಅಕ್ಷರ ಇದೆ? 2. ಹರಿ ಎಷ್ಟು ಅಕ್ಷರ ಇದೆ? ವಿಷ್ಣು, ಶಿವ, ಬ್ರಹ್ಮ, ದೇವಿ, ಎಲ್ಲವೂ 2ರಲ್ಲಿ ನಿಲ್ತದೆ. ಆ 2ರಲ್ಲಿ ನಿಂತದ್ರಿಂದ ಅದಕ್ಕೆ ಶೇಷ ಅಂತ ಹೆಸರು. ಶೇಷ ಅಂತ ಇದ್ದರೂ ಕೂಡ ನಿಮಗೇನೇ ಹೆಸರಿಡಿ, ಅದನ್ನು ನೀವು ಲೆಕ್ಕಾಚಾರ ಮಾಡಿ ಶೇಷ ಉಳಿತು ಅಂದರೆ ನೀವು ನಿಜವಾದ ಮನುಷ್ಯತ್ವದಲ್ಲಿ ಹುಟ್ಟಿ ಬದುಕಿದ್ದೀರಿ ಅನ್ನುವಂಥದ್ದನ್ನು ಧರ್ಮ ಹೇಳುತ್ತೆ. ಹೇಗೆ? ಹರಿಪ್ರಸಾದ್ ಎಷ್ಟು ಅಕ್ಷರ ಇದೆ? 5 ಅಕ್ಷರ. 5 ಅಕ್ಷರಕ್ಕೆ 4ರಿಂದ ಗುಣಿಸಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಷ್ಟಾಯಿತು? 4 20. ಪಂಚಮಹಾಭೂತಗಳನ್ನು ಸೇರಿಸಿ 5 25 ಆಯಿತು. ಅದನ್ನು ಹುಟ್ಟು ಸಾವು ಅನ್ನೋದನ್ನು ದ್ವಿಗುಣ ಮಾಡಿ ಮಲ್ಟಿಪ್ಲೈ ಬೈ 2 50 ಆಯಿತು. ಹೌದಾ? ಅಷ್ಟೈಶ್ವರ್ಯಗಳಿಂದ ಭಾಗಿಸಿ 8ರಿಂದ. 50ನ್ನು 8ರಿಂದ ಭಾಗಿಸಿ ಎಷ್ಟು ಬಂತು? ಎಷ್ಟು ಉಳೀತು? 2 ಉಳೀತು ಅಲ್ವಾ? 8 48, ಉಳಿದದ್ದೆಷ್ಟು? 2. ಶೇಷ ಅಂತಂದಾಗ ಭಗವಂತನ ಸೃಷ್ಟಿಯಲ್ಲಿ ಬಂದದ್ದು ಸತ್ಯ ಅಂತಾಯ್ತು. ಯಾರ ಹೆಸರನ್ನಾದರೂ ತಗೊಳ್ಳಿ, ಇದೇ ಲೆಕ್ಕಾಚಾರ ಬದುಕು ನೋಡಿ. ಬೇಕಾದರೆ ಶಾಂತರಾಮ ಎಷ್ಟಕ್ಷರ? 4. ನಾಗರಾಜ ಎಷ್ಟಕ್ಷರ? 4. ಆ 4ಕ್ಕೆ 4ರಿಂದ ಗುಣಿಸಿ 16, 5 ಸೇರಿಸಿ 21, ಡಬಲ್ ಮಾಡಿ 42, 8ರಿಂದ ಭಾಗಿಸಿ 8 5 40, 2 ಉಳಿತು. ಅಲ್ಲಿಗೆ ಈತನೂ ಸಹ ಭಗವಂತನ ಆಶೀರ್ವಾದದಲ್ಲಿ ಹುಟ್ಟಿದ ಅಂತ. ಈ ಅಪ್ಪ ಮಕ್ಕಳನ್ನ ನೋಡ್ರಿ, 3 ಹೆಸರು ಇಟ್ಕೊಂಡಿದ್ದಾರೆ ಅಲ್ವಾ? ಪ್ರಮೋದ, ಪ್ರಶಾಂತ, ಪ್ರಸಾದ. ಇವರು ಏನಾದ್ರು ದೇವರ ಹೆಸರಲ್ಲೇ ಹುಟ್ಟಿದ್ದಾರೆ ನೋಡಿ. 3 × 4 ಎಷ್ಟು? 4 3 ಮ್ಯಾಥ್ಸ್ ಕಲ್ತಿಲ್ಲ ನೀವು? 4 3 12, 12ಕ್ಕೆ 5 ಸೇರಿಸಿ 17, 17ನ ಡಬಲ್ ಮಾಡಿ 34, 8ರಿಂದ ಭಾಗಿಸಿ 8 4 32, ಎಷ್ಟು ಉಳಿತು? ಇವರೂ ಸಹ ದೇವರ ಸೃಷ್ಟಿಯಲ್ಲಿ ಹುಟ್ಟಿದ್ದಾರೆ. ಇದನ್ನು ನೀವು ಎಲ್ಲೇ ನೋಡಿ, ಇದು ಕೇವಲ ಭಾರತೀಯ ಭಾಷೆಯಲ್ಲಿ ಹೆಸರಿದ್ದರೆ ಅವರಿಗೆ ಮಾತ್ರ ಶೇಷ 2 ಉಳಿತದೆ, ಬಿಟ್ಟರೆ ಇಂಗ್ಲೀಷ್ ಹೆಸರಲ್ಲಿ ಬರೋದಿಲ್ಲ. ಹಾಗಿದ್ದರೆ ನಿಮ್ಮ ಲೆಕ್ಕಾಚಾರನ ಹೇಗೆ ಮಾಡಿಟ್ಟಿದೆ ಈ ಧರ್ಮ? ಈ ಚೌಕಟ್ಟಲ್ಲೇ ಹುಟ್ಟಿ ಬಿಡ್ತೀರಿ, ಈ ಚೌಕಟ್ಟಲ್ಲೇ ಮುಗಿಸ್ತೀರಿ. ನಿಮ್ಮ ಜೊತೆನಲ್ಲಿ ಅದಕ್ಕೆ ತಕ್ಕನಾದ ಪ್ರಕೃತಿಯನ್ನು ಬಿಟ್ಟಿದ್ದಾನೆ.
ನೋಡಿ ಹೇಗಿದೆ ನಮ್ಮ ಸಂಸ್ಕೃತಿ, ಹೇಗಿದೆ ನಮ್ಮ ಪರಂಪರೆ ಹೆಂಗಿದೆ ಅಂತ. ನಮಗೆ ಹುಟ್ಟಿನಿಂದ ಒಂದು ಎಲೆ ಬೇಕು, ಸಾಯುವಾಗಲೂ ಒಂದು ಎಲೆ ಬೇಕು, ಊಟಕ್ಕೂ ಒಂದು ಎಲೆ ಬೇಕು. ಯಾವ ಎಲೆ ಅದು? ಬಾಳೆ ಎಲೆ. ಅದಕ್ಕೆ ಹೆಸರೇ ಬಾಳು ಅಂತ. ನಮಗೆ ಬಾಳನ್ನು ಕೊಟ್ಟಂಥ ಒಂದು ಎಲೆ ಅದು ಬಾಳೆಲೆ. ಯಾವುದೇ ಕಾರ್ಯಕ್ರಮ ಆಗಲಿ ಅದು ಬೇಕು ನಮಗೆ. ಮತ್ತು ನೀವು ಒಂದನ್ನು ತರಬಾರ್ದು ಮನೆಯೊಳಗೆ. ನೋಡಿ ಹೆಂಗಿದೆ ಸಂಪ್ರದಾಯ. ಒಂದು ಬಾಳೆ ಎಲೆಯನ್ನು ತರುವುದು ಯಾವಾಗ? ಆ ಬಾಳೆ ಎಲೆ ಮೇಲೆ ಮಲಗಿಸಿ ತಗೊಂಡೋಗುವಾಗ ಒಂದು ಬಾಳೆ ಎಲೆ ತರೋದು. ನೀವು ಯಾವಾಗಲೂ ಮನೆ ಒಳಗಡೆ ಹೊಸಲು ದಾಟಬೇಕಾದ್ರೆ 2 ಬಾಳೆಲೆ ತರಬೇಕು, ಅಥವಾ ಒಂದು ತುಂಡು ಮಾಡಿ ಆದರೂ ತರಬೇಕು. ಪ್ರಸಾದ ಕೊಡಬೇಕಾದ್ರೂ ಆ ಬಾಳೆಲೆ, ಊಟ ಮಾಡಬೇಕಾದ್ರೂ ಆ ಬಾಳೆಲೆ. ಆ ಬಾಳೆಲೆಗೂ ಒಂದು ಮರ್ಯಾದೆ ಕೊಟ್ಟಿದ್ದೇವೆ ನಾವು. ಯಾವುದೇ ನೀವು ಕಾರ್ಯಕ್ರಮ ಮಾಡಿ ಆ ಬಾಳೆಲೆನ ಕಂಬವನ್ನು ಕಟ್ಟಬೇಕು. ಸತ್ಯನಾರಾಯಣ ಪೂಜೆ ಮಾಡಿ ಶುಭ ಸಮಾರಂಭ ಮಾಡಿ ಬಾಳೆ ಕಂಬವನ್ನು ಕಟ್ಟಬೇಕು. ಇಷ್ಟು ಮಾಡಿ ಆ ಬಾಳೆ ಒಂದು ಫಲವನ್ನು ಕೊಟ್ಟು ಅದರದ್ದು ಮುಗಿಸ್ಕೊಂಡ್ಬಿಡ್ತದೆ. ಬಾಳೆ ಎಲೆ ಇದೆಯಲ್ಲ, ಬಾಳೆ ಎಲೆಯನ್ನು ನಾವು ಊಟಕ್ಕೆ ಬಳಸ್ತೇವೆ. ಊಟಕ್ಕೆ ಬಳಸಬೇಕಾದ್ರೂ ಬಡಿಸಬೇಕಾದ್ರೂ ಈ ದೇಶದ ಸಂಸ್ಕೃತಿ ಏನು ಅನ್ನೋದನ್ನು ಜಗತ್ತು ನಿಬ್ಬೆರಗಾಗಿ ನೋಡ್ತದೆ. ಯಾರಿಗೂ ಗೊತ್ತಿಲ್ಲ. ನೀವು ಒಂದು ಎಲೆ ಇಟ್ಟರೆ ಅಂತ ಇಟ್ಕೊಳ್ಳಿ, ಆ ಎಲೆದು ಕುಡಿಯನ್ನು ಎಡಭಾಗಕ್ಕಿಟ್ಟರೆ ಶುಭ ಸಮಾರಂಭದ ಊಟ, ಅದೇ ಎಲೆ ಕುಡಿಯನ್ನು ಬಲಭಾಗಕ್ಕಿಟ್ಟರೆ ಅಪರಕರ್ಮದ ಊಟ, ಬೊಜ್ಜದ ಊಟ ಅಲ್ವಾ? ತಿಥಿ ಊಟಕ್ಕೆ ಬಾಳೆಯನ್ನ ಬಲಭಾಗಕ್ಕೆ ತುದಿ ಇಡ್ತೀವಿ. ಅದೇ ಎಲೆನ ಉದ್ದಕ್ಕಿಟ್ಟರೆ ದೇವರಿಗೆ ದೈವಗಳಿಗೆ ಕೊಡ್ತಕ್ಕಂಥ ಊಟ. ಇಡೀ ಬಾಳೆಲೆ ಇಟ್ಟರೆ ಆ ಮನುಷ್ಯ ಅದರ ಮೇಲೆ ಮಲಗತಕ್ಕಂಥದ್ದು. ನೋಡಿ ಎಷ್ಟು ಎಲ್ಲಿ ಗೊತ್ತಿದೆ ನಮಗಿದೆಲ್ಲ. ಹೋಗಲಿ, ಊಟಕ್ಕೆ ಕೂತಾಗ ಇವನು ಊಟ ಶಿಷ್ಟಾಚಾರ ಗೊತ್ತಿರೋನೋ ಅಲ್ಲೋ ಅಂಥೇಳಿ ನಾವು ಮುಖ ನೋಡಿ ಕಲಿಬೇಕಾಗಿಲ್ಲ. ನೀವು ಊಟ ಬಡಿಸುವಾಗಲೇ ಗೊತ್ತಾಗ್ಬಿಡ್ತದೆ ಇದು ಎಡವಟ್ಟೋ ಸರಿ ಇದೆಯೋ ಅಂತ. ಹೇಗೆ? ಊಟ ಬಡಿಸಿದ್ರಿ ಅಂತ ಇಟ್ಕೊಳ್ಳಿ, ಬಾಳೆ ಎಲೆಯ ತುದೀನಲ್ಲಿ ಉಪ್ಪನ್ನು ಬಡಿಸ್ಬೇಕು. ಗೊತ್ತಾ? ಉಪ್ಪನ್ನು ಬಡಿಸ್ಬೇಕು. ಯಾಕೆ ಹೇಳಿ? ಈ ಬಾಳನ ಕೊನೆಗಳಿಗೆ ತನಕ ಬೇಕಾಗಿದ್ದು ನಿಮಗೆ ಉಪ್ಪಿನ ಋಣ. ಆ ಉಪ್ಪನ್ನು ಬಡಿಸಿ ಪಕ್ಕಕ್ಕೆ 5 ರಸಗಳನ್ನು ಹೊಂದಿರತಕ್ಕಂಥ ಒಂದು ತಿನಿಸು ಅಂದರೆ ಯಾವುದು? ಉಪ್ಪಿನಕಾಯಿ. 5 ರಸ ಇರುತ್ತೆ ಅದರೊಳಗಡೆ. ನೋಡಿ, ನಿಮ್ಮ ಪ್ರಪಂಚದಲ್ಲಿರೋದೇ 6 ರಸ: ಹುಳಿ, ಸಿಹಿ, ಹುಳಿ, ಖಾರ, ಕಹಿ, ಉಪ್ಪು, ಕಷಾಯ, ಉಗುರು. 6 ರಸ ಇರೋದು ಪ್ರಪಂಚದಲ್ಲೇ. ಇದು ಬಿಟ್ಟರೆ ಬೇರೆ ರಸನೇ ಇಲ್ಲ. ಈ ಉಪ್ಪಿನಕಾಯಿನಲ್ಲಿಟ್ವಿ. ಅದಾದ ಮೇಲೆ ಪ್ರಕೃತಿ ದತ್ತವಾದಂತಹ ಸಹಜವಾಗಿರ್ತಕ್ಕಂಥ ನಿಸರ್ಗದತ್ತವಾದಂಥದ್ದನ್ನು ಒಂದು ಇಡಬೇಕು. ಧಾನ್ಯ ಮತ್ತು ತರಕಾರಿ ಅಂಥೇಳಿ ಸೌತೆಕಾಯಿ ಮತ್ತು ಹೆಸರು ಬೇಳೆಯನ್ನು ಹಾಕಿ ಮಾಡಿದ್ದು ಯಾವುದು? ಕೋಸಂಬರಿಯನ್ನು ಇಡಬೇಕು. ಕೋಸಂಬರಿಯನ್ನು ಹಾಕಿದ ಮೇಲೆ ಪಲ್ಯಗಳೆಲ್ಲ ಆದ ಮೇಲೆ ಬಲಭಾಗಕ್ಕೆ ಸ್ವೀಟನ್ನು ಇಡಬೇಕು. ನೋಡಿ, ಅದಕ್ಕೇನಂತ ಕರಿತೀವಿ? ಎಲೆ ಕುಡಿ ಪಾಯಸ ಅಂತ. ಈ ಪಾಯಸ ಇಟ್ಟ ಮೇಲೆ ಮಧ್ಯಭಾಗದಲ್ಲಿ ಬ್ರಹ್ಮನಾದಂತಹ ಅನ್ನ ಬರಬೇಕು. ಅನ್ನ ಬಂದ ಮೇಲೆ ಅದು ಯಜ್ಞರೂಪವಾಗಿ ಒಂದು ಚೂರು ಅರ್ಧ ಚಮಚನಾದರೂ ತುಪ್ಪ ಆಜ್ಯವನ್ನು ಬಿಡಬೇಕು. ಇಂಥ ಶಿಷ್ಟಾಚಾರದ ಊಟ ಪ್ರಪಂಚ ಹುಡುಕಿದ್ರೆ ಭಾರತ ಬಿಟ್ಟರೆ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿ ಸಿಗುತ್ತದೆ? ಎಲ್ಲಿದೆ? ಆದರೆ ಆ ಊಟ ಶಿಷ್ಟಾಚಾರ ಆಗಿರಬೇಕು. ಪರಬ್ರಹ್ಮರೂಪಿಯಾಗಿರ್ತಕ್ಕಂಥದ್ದು ಅನ್ನ. ಅಕ್ಕಿಯೊಳಗನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಾಕದು ಮೊದಲಿಗನದಾರು, ಲೆಕ್ಕವಿಟ್ಟಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತ. ಅಕ್ಕಿಯೇ ಅನ್ನ ಆಗತ್ತೆ ಅಂತ ಮೊದಲು ಯಾರು ಕಂಡಿಡ್ದವರು? ಯಾರು? ಯಾರಿಗಾರು ಗೊತ್ತಾ? ಗೊತ್ತೇ ಇಲ್ಲ. ನೋಡಿ, ಅನ್ನ ತಿಂತಾನೇ ಬಂದಿದ್ದೀವಿ. ಅನ್ನ ಅಂತ ಯಾಕೆ ಕರೆದದ್ದು ನಾವು? ಆ ಅಂದರೆ ಬ್ರಹ್ಮ ಅಂತ, ಇನ್ನೊಂದು ಆ ಅಂದರೆ ಅಂಬೆ ಅಂತ. ಅಕಾರದಿಂದ ಪ್ರಾರಂಭವಾಗಿದ್ದು ನಾರಾಯಣ ಪಾದದವರೆಗೆ ಹೋಗುವಲ್ಲಿವರೆಗೆ ಆ ಮತ್ತು ನಾರಾಯಣನ ಪಾದದವರೆಗೆ ಹೋಗುವಲ್ಲಿವರೆಗೆ ನಿಮ್ಮನ್ನು ಜೀವಂತ ಇಡೋದು ಯಾವುದಿದೆಯೋ ಅದೇ ಆ ಮತ್ತು ಸೇರಿ ಅನ್ನ ಅಂತ ಆಗಿದೆ.
ಆ ಅನ್ನ ಬಂದು ಸೇರುವಾಗ ನೀವು ಎಂಜಿಲ್ ಮಾಡಬಾರ್ದು. ಎಲೆನ ನೆನ್ಪಿಟ್ಕೊಳ್ಳಿ. ಯಲ್ಲಾಪುರದವ್ರು ಮುಂದಿನ ಸರ್ತಿ ಮುಂದೆ ಏನೇ ಮಾಡಬೇಕಾದ್ರೂ ಬಹುಶಃ ನನಗನ್ನಿಸ್ತದೆ ನಾಳೆಯಿಂದ ಎಲ್ಲಿ ಬಾಳೆಲೆ ಇಟ್ಟು ಊಟ ಮಾಡಿದ್ರು ಸ್ವಾಮೀಜಿಯವ್ರು ಕಾಣ್ತಾರೆ ಆ ಬಾಳೆಲೆನಲ್ಲಿ. ಕಾಣಬೇಕು ಕೂಡ ಅಲ್ವಾ ಹೆಗ್ಡೆಯವರೇ? ಹಾಂ, ಯಾಕೆಂತಂದರೆ ನಮ್ಮ ಸಂಸ್ಕೃತಿ, ನಮ್ಮ ಶಿಷ್ಟಾಚಾರ. ನಿಮ್ಗೆ ಗೊತ್ತಿಲ್ಲ, ಈ ಕೆಲವೊಂದು ಮದುವೆಗೆ ಹೋಗಿಬಿಟ್ರೆ ಇಷ್ಟು ದೊಡ್ಡ ತಟ್ಟೆ ಇಟ್ಟಿರ್ತಾರೆ. ನಾನು ಡಾಕ್ಟ್ರಾಗಿದ್ದ ಕಾಲದಲ್ಲಿ ಹೋಗಿ ನೋಡಿದ್ದೀನಿ. ಇಷ್ಟು ದೊಡ್ಡ ತಟ್ಟೆ ಮದುವೆನಲ್ಲಿ 16 ಜನ ಬಂದು ಅದರೊಳಗೆ ತಿನ್ನೋದು. 16 ಜನ. ಯಾರ್ಯಾರು ಎಂಜಿಲ್ ಯಾರ್ಯಾರಿಗೆ ಗೊತ್ತು, ದೇವರಿಗೆ ಗೊತ್ತು. ಅದು ನಮ್ಮ ಧರ್ಮದಲ್ಲೇ ಇಲ್ಲ ಅವ್ರು. ಮತ್ತೆ ನಮ್ಮ ಧರ್ಮದ್ದಲ್ಲ, ನೀವು ನೋಡ್ತಾ ಹೋಗಿ ಗೊತ್ತಾಗ್ತದೆ. ಆದರೆ ನಮ್ಮದಾಗಲ್ಲ, ನಮ್ಮದು ನಾವೇ ತಿನ್ನಬೇಕು. ಇನ್ನೊಬ್ಬರು ಎಲೆ ಕೈ ಹಾಕಬಾರ್ದು. ಗಾದೆಗೆ ಹೇಳೋದು. ಮೊನ್ನೆ ನಮ್ಮ ಉಗ್ರಪ್ಪ ಬೇರೆಯವರು ಎಲೆಗೆ ತಟ್ಟೆ ಕೈ ಹಾಕೋದಿಲ್ಲ ಅಂತ ಹೇಳ್ತಿದ್ರು ನೋಡಿ. ಸಿದ್ದರಾಮಯ್ಯನು ನಾನು ಇನ್ನೊಂದು ಎಲೆ ಕೈ ಹಾಕೋದಿಲ್ಲ ಅಂತ. ಈ ಭಾಷೆ ಯಾಕೆ ಅಂತಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಬ್ಬನ ಎಲೆಗೆ ಇನ್ನೊಬ್ಬರು ಕೈ ಹಾಕಿ ತಿನ್ನಬಾರ್ದು. ನೋಡಿ ಹೇಗಿದೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲೇ ಊಟಕ್ಕೆ ಹೋಗಲಿ ಟೇಬಲ್ನಲ್ಲಿ ನಿಮ್ಗೆ ಅನ್ನ ಬಡಿಸಿದ್ರು ಅಂದರೆ, ನಾನು ಹೇಳಿದ್ನಲ್ಲ, ಉಪ್ಪಿನಿಂದ ಶುರುವಾಗಿದ್ದು ಎಲೆ ಕುಡಿ ಪಾಯಸ ತನಕ ಬರುವಲ್ಲಿವರೆಗೆ, ಅನ್ನ ಬರುವಲ್ಲಿವರೆಗೆ ನೀವು ಕೈ ಹಾಕಬಾರ್ದು. ನೀವು ಮಾಡೋದೇನು ಅಂತ ನಂಗೆ ಗೊತ್ತು. ಬಿದ್ದು ಲಪಕ್ಕ ನಕ್ಕಿ ಆಯ್ತದ. ನಾನು ಇನ್ನೊಂದು ಬರೋದೇ ನೋಡೇ ಇಲ್ಲ. ಒಂದು ಪಲ್ಯ ಬರಬೇಕಾದ್ರೆ ಮೊದಲನೇ ಪಲ್ಯನೇ ಇಲ್ಲ. ಎಷ್ಟೋ ಜನ ಹಾಗೆ ತಿನ್ನೋದು. ಮೊದಲನೇ ಪಲ್ಯ ಖಾಲಿ. ಅವನಿಗೆ ಬಡಿಸೋನಿಗೆ ನಾನು ಬಡಿಸಿದ್ನ ಇಲ್ವ ಇವನಿಗೆ ಅಂತ. ಎಲ್ಲಿವರೆಗೆ ಅಂದ್ರೆ ಅವ 3 ದಿನ ಊಟ ಬಿಟ್ಟು ಬಂದಿಯಾನೇನೋ ಅನ್ಬೇಕು. ಕಡೆಗೆ ಅನ್ನ ತಿನ್ನಲಿಕ್ಕೆ ಹೊಟ್ಟೆಲಿ ಜಾಗ ಇಲ್ಲ ಇವನಿಗೆ. ಹಾಗಾಗಬಾರ್ದು. ಅನ್ನ ಬಂದ ಮೇಲೆ ಅನ್ನಕ್ಕೊಂದು ನಮಸ್ಕಾರ ಮಾಡಿ ಅದನ್ನು ತಿನ್ನಬೇಕು. ಕಡೆಗೂ ಕೂಡ ಬೇರೆ ಇನ್ನೊಂದೆಲ್ಲ ಶಿಷ್ಟಾಚಾರಗಳಿದ್ದಾವೆ, ಅದಕ್ಕೆ ಅರ್ಗೆ ಬಿಡು ಮತ್ತೊಂದು ಬಿಡು ಅವೆಲ್ಲ ಬೇಡ ಬಿಡಿ. ಆದರೆ ಕಡೆಗೆ ಊಟ ಆದಮೇಲೆ ನೀವು ಅನ್ನವನ್ನು ಊಟ ಮಾಡಿದ್ದ ಇದಕ್ಕೋಸ್ಕರ ಒಂದಿಷ್ಟು ನೀರು ತೆಗೆದು ಉಪ್ಪಿನ ಮೇಲೆ ಬಿಡಬೇಕಂತ. ಯಾಕಿದು? ನಿಮ್ಮನ್ನು ಬಿಟ್ಟಿದ್ದಾನಲ್ಲ ಅವನು ಈ ಜನ್ಮದಲ್ಲಿ ಮನುಷ್ಯನಾಗಿ, ಎಷ್ಟು ದಿನ ಅವನು ಇಟ್ಟಿರ್ತಾನ. ಅವನು ಇವತ್ತೊಂದು ಒಳ್ಳೆ ಊಟ ಕೊಟ್ಟಿದ್ದೆ ದೇವರೇ, ನಾಳೆನೂ ಸಹ ನನಗೆ ಇದೇ ಥರದ ಪ್ರಸಾದ ಕೊಡು ಅಂತ ಕೇಳಬೇಕು. ಅಂದರೆ ಯಾರ್ದೋ ಮನೆ ಶಾಮಿಯಾನದ ಊಟ ಕೊಡು ಅಂತ ಕೇಳೋದಲ್ಲ. ನಿಮ್ಮ ಮನೆಯಲ್ಲೇ ನಿಮಗೆ ಅನ್ನ ಸಿಗುವಾಗೆ ಆ ಅನುಗ್ರಹ ಮಾಡುವಂತ ಕೇಳಬೇಕು. ಆ ಋಣಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಉಪ್ಪಿನ ಮೇಲೆ ಆ ನೀರನ್ನು ಬಿಡಬೇಕು. ಎಷ್ಟು ಜನರಿಗೆ ಗೊತ್ತಿದೆ ಇದು? ಗೊತ್ತೇ ಇಲ್ಲ. ನಮಗೆ ಯಾವುದು ಗೊತ್ತಿಲ್ಲ ಸ್ವಾಮಿ. ಗೊತ್ತಿರೋದು ಏನಂತಂದರೆ ಯಾರಿಗೆ ಹೆಂಗೆ ಫಿಟ್ಟಿಂಗ್ ಇಡಬೇಕು, ಯಾರಿಗೆ ಹೆಂಗೆ ವಿಲನ್ ಆಗಬೇಕು. ಇವತ್ತಿಗೆ ತಕ್ಕನಾಗಿ ನಿಮಗೆ ಟಿ ವಿಗಳಲ್ಲಿ ಬರೋ ಸೀರಿಯಲ್ ಪೂರ ಅಂಥವೇ. ಒಂದೊಂದು ಸೀರಿಯದಲ್ಲಿ 2 ಹೆಂಗಸರೇ ವಿಲನ್ನು. ಅದರೊಳಗೂ ಒಂದೊಂದು ಸೀರಿಯಲ್ನಲ್ಲೂ ಒಂದೊಂದು ಗಂಡನಿಗೆ 2 3 ಸಂಬಂಧ. ಇದನ್ನೆಲ್ಲ ನೋಡಿ 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 ಪ್ರಮೋದ್ ಹೆಗಡೆಯವರು ಅವಾಗ ಹೇಳಿದಾಗೆ ನಮ್ಮ ಸಂಬಂಧವೇ ನಮಗೆ ನೆಟ್ಟಿಗೆ ಗೊತ್ತಿಲ್ಲ. ಇಂಥ ದಾರುಣ ಸ್ಥಿತಿಗೆ ನಾವು ಹೋಗಿ ನಿಂತಿದ್ದೀವಿ. ನಾವು ಇವತ್ತಿಗೂ ಸಹ ಪೇಷಂಟ್ಗಳನ್ನು ನೋಡ್ತೀವಿ, ಚಿಕಿತ್ಸೆಯನ್ನು ಕೊಡ್ತೀವಿ. ಅಲ್ಲಿ ಒಂದು ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಗಂಡ ಹೆಂಡತಿ ಬಂದವರು 74 ವರ್ಷ ತಂದೆಗೆ, ಇವಳಿಗೆ ಒಂದು 69 ವರ್ಷ. ಅವರಿಬ್ಬರು ಚಿಂತನೆ ಏನಿತ್ತು ಅಂತಂದರೆ, ಒಬ್ಬನೇ ಮಗ, ಸ್ವಾಮಿ ನನ್ನ ಮಗನಿಗೆ ಈ ಕಡೆ ಆತ ಸನ್ಯಾಸಿನೂ ಅಲ್ಲ, ಆ ಕಡೆ ಸಂಸಾರಿಯೂ ಅಲ್ಲ, ಆ ಪರಿಸ್ಥಿತಿನಲ್ಲಿದ್ದೀನಿ, ಹೇಗೆ? 74ನೇ ವಯಸ್ಸಿನಲ್ಲಿ ಆ ತಂದೆ ಅಳು ಒಂದೇ ಏನಂತಂದರೆ, 25 ವರ್ಷದಿಂದ ಒಂದು 50 ವರ್ಷದವರೆಗೆ ಅವನು ಏನು ಪಡಿಬೇಕು, ಈ ದೇಹ ಏನು ಪಡಿಬೇಕು ಅದು ಸಿಗ್ತಾನೇ ಇಲ್ಲ. ಯೋಚನೆ ಮಾಡಿ ನೋಡಿ, ಇದು ಗಂಭೀರವಾದಂಥ ವಿಚಾರ. ಏನು ಆಯುರ್ವೇದ ಶಾಸ್ತ್ರ ಹೇಳಿದೆ, ಮನುಷ್ಯನ ಬದುಕಿನಲ್ಲಿ ಶ್ರೀಮಂತಿಕೆ ಅಂದರೆ ಯಾವುದು ಅಂದರೆ ಆಹಾರ, ನಿದ್ರಾ
ಮೈಥುನ. ಆಹಾರ, ನಿದ್ರಾ, ಮೈಥುನ. ಈ ಮೂರು ಸರಿಯಾದ ರೀತಿಯಲ್ಲಿ ಇದೆ ಅಂತಂದರೆ ಗೃಹಸ್ಥನಾಗಿ ಅವನು ಬಹಳ ದೊಡ್ಡ ಶ್ರೀಮಂತ ಅಂತ. ಇವತ್ತು ಈ ಮೂರನೇದೇ ಎಷ್ಟೋ ಮದುವೆ ಆದಂತಹ ದಂಪತಿಗಳಲ್ಲಿ ಕಾಣಲಿಕ್ಕೆ ಇಲ್ಲ. ಎಷ್ಟೋ ದಂಪತಿಗಳಲ್ಲಿ ಕಾಣಲಿಕ್ಕಿಲ್ಲ ಸರಿಯಾದ ವ್ಯವಸ್ಥೆಯಲ್ಲಿ. ಅವನು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಡೈವರ್ಸ್ ಆಯಿತು. ಒಂದು ಮಗು ಹುಟ್ಟಿತ್ತು. ಆ ಮಗುನ ಹಿಡ್ಕೊಂಡು ತಾಯಿ ಮನೆಗೆ ಹೋದಳು. ಒಂದು 7 ವರ್ಷ ಆದಮೇಲೆ ಕೋರ್ಟು ವಿಚ್ಛೇದನ ಕೊಡ್ತು. 2ನೇ ಮದುವೆ ಮಾಡಿದ್ರು. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ಲು. ಮದುವೆ ಮಾಡಿದ್ರೆ ಅವಳು ಎಲ್ಲೋ ಇದ್ದದ್ದು, ಮೈಸೂರಿನಲ್ಲಿ ಇದ್ದಿದ್ದು, ಇವನು ತುಮಕೂರಿನಲ್ಲಿದ್ದಿದ್ದು. ಬಂದೋಗ್ಲಿಕ್ಕೆ 15 ದಿನಕ್ಕೆ ಒಂದೊಂದು ಸರ್ತಿ ಬಂದೋಗ್ತಾಯಿದ್ಲು. ಇವನೊಂದು ಸರ್ತಿ ಹೇಳ್ದೆ ಕೇಳದೆ ಮೈಸೂರಿಗೆ ಹೋದ. ಹೆಂಡ್ತಿ ಮನೆ ಅಲ್ವಾ, ಹೆಂಡ್ತಿನ ಮಾತಾಡಿಸ್ಬೇಕು ಅಂತ. ಅಲ್ಲಿ ಹೋಗಿ ನೋಡಿದಾಗ ಅವ್ರ ಮನೆಯಲ್ಲೇ ಒಂದಿಷ್ಟು ಪುರುಷರ ಬಟ್ಟೆ ಇತ್ತು ಅಂತ ಅವನ ಗಮನಕ್ಕೆ ಬಂತು. ಅದನ್ನು ಪ್ರಶ್ನೆ ಮಾಡಿದ ಮೇಲೆ ಇವಳು ತುಮಕೂರಿಗೆ ಬರೋದು ಬಿಟ್ಲು, ಮಾತಾಡ್ಸೋದು ಬಿಟ್ಲು, ಗಲಾಟೆ ಆಯಿತು. ಈಗ ಅವ್ರ ತಂದೆ ತಾಯಿಗಳ ಪ್ರಶ್ನೆ ಇದು, ನಾವೇನೋ 74 ವರ್ಷ ಆದರೂ ಕೂಡ ಒಂದಿಷ್ಟು ಕಾಲ ನಾವು ದಾಂಪತ್ಯವನ್ನು ಅನುಭವಿಸಿದ್ದೀವಿ, ಸುಖವಾಗಿ ಬದುಕಿದ್ದೀವಿ, ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಮಗನೂ ಸಾಕಿದ್ದೀವಿ, ಆಸ್ತಿನೂ ಮಾಡಿದ್ದೀವಿ. ಆದರೆ ನನ್ನ ಮಗನಿಗೆ ಏನು ಪಡಿಬೇಕು ಅದು ಇಲ್ಲವೇ ಇಲ್ಲಲ್ಲ ಗುರುಗಳೇ. ಹೆಂಡತಿಯೂ ಇಲ್ಲ, ದಾಂಪತ್ಯ ಸುಖವೂ ಇಲ್ಲ. ಈಗ ನೋಡಿದ್ರೆ ಅವಳಿಗೆ 2ನೇ ಅವಳಿಗೂ ಡೈವರ್ಸ್ ಕೊಟ್ಟರೆ 3ನೇದು ನೋಡೋದಾ? ಹಾಗಿದ್ರೆ ಎಷ್ಟು ಮದುವೆ ಮಾಡೋದು? ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಪ್ರಶ್ನೆನೇ ಇದು. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದು ಕಷ್ಟ ಇತ್ತು ಒಂದು ಕಾಲದಲ್ಲಿ. ಇವತ್ತು ಗಂಡು ಮಕ್ಕಳಿಗೇ ಮದುವೆ ಮಾಡೋದು ಕಷ್ಟ ಆಗಿದೆ. ಇದು ನಿಮ್ಮ ಮುಂದೆ ಹಾಕಲೇಬೇಕಾದಂಥ ಕೆಲವೊಂದು ವಿಚಾರ ಇದು. ಯಾಕೆ ಅಂತಂದರೆ ಇದನ್ನು ಬೇರೆ ಸಂದರ್ಭದಲ್ಲಿ ಹೇಳ್ತೀವಿ ಅಂತಂದ್ರೆ ಆಗಲ್ಲ. ನೀವು ಯಕ್ಷಗಾನವನ್ನು, ಭರತನಾಟ್ಯವನ್ನು, ಹರಿಕಥೆಯನ್ನು, ತಾಳಮದ್ದಲೆಯನ್ನು ಯಾವಾಗಲೂ ನೋಡ್ತೀರಿ. ಅದು ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಇದ್ದ ಪ್ರಸಂಗಗಳನ್ನೇ ನೀವು ಕಾಣ್ತೀರಿ. ಆದರೆ ಇವತ್ತಿನ ವಿದ್ಯಮಾನದ ಪ್ರಸಂಗಗಳನ್ನು ಹೇಳಬೇಕು ಅಂತಂದರೆ ನಾವು ನಿಮ್ಮನ್ನು ಒತ್ತಾಯ ಮಾಡಿ ಆದರೂ ಕೂರಿಸ್ಕೊಂಡು ಹೇಳಲೇಬೇಕು. ಯಾಕಿದನ್ನು ಹೇಳಲೇಬೇಕು? ನನಗೆ ನನ್ನನ್ನು ಹಿಂದೂ ಪೀಠಕ್ಕಂತಲೇ ಹಿರಿಯ ಪೇಜಾವರ ಶ್ರೀಗಳು ಸನ್ಯಾಸ ಧರ್ಮಕ್ಕೆ ಕರೆದದ್ದು. ನಾವು 26 ವರ್ಷ ಟಿ ವಿ ಮಾಧ್ಯಮಗಳಲ್ಲಿ ಮಾತಾಡಿದಂಥವ್ರು. ಇವತ್ತಿಗೂ ಮಾತಾಡ್ತಿದ್ದೀನಿ. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಸುದೀರ್ಘವಾಗಿ ಹೊರಗಡೆಯಿಂದ ಬಂದು ಮಾತಾಡಿದವರು ಯಾರೂ ಇಲ್ಲ. ಅದು ಸರಸ್ವತಿಯ ಅನುಗ್ರಹ. ಇದನ್ನು ನೋಡಿ ಅವರು ಶೈವರು ಒಪ್ಪಬೇಕು, ವೈಷ್ಣವರು ಒಪ್ಪಬೇಕು ಅಂತ ಹೇಳಿ ಶಂಕರಾಚಾರ್ಯ ಸಚ್ಚಿದಾನಂದ ವಾಲುಕೇಶ್ವರ ಭಾರತಿ ಮಹಾಸ್ವಾಮಿಗಳ ಜೊತೆಯಲ್ಲಿ ಸೇರಿ ವಿಶ್ವೇಶತೀರ್ಥರು ಸನ್ಯಾಸವನ್ನು ಕೊಟ್ಟು ಹಿಂದೂ ಪೀಠಕ್ಕೆ ನಿಮ್ಮನ್ನು ಮಾಡ್ತಾ ಇದ್ದೀವಿ ಅಂತ ಮಾಡಿದರು. ವಿಶ್ವೇಶತೀರ್ಥರ ವಿಶ್ವ, ಭಾರತೀ ತೀರ್ಥರ ಭಾರತಿ ಎರಡೂ ಸೇರಿ ವಿಶ್ವ ಸಂತೋಷ ಭಾರತಿ ಅಂತ ನಮ್ಮ ಹೆಸರಾಗಿದ್ದು. ಇದೊಂಥರ ಹೈಬ್ರಿಡ್ ಪೀಠ ಇತ್ತು. ಆದರೂ ಕೂಡ ಇಲ್ಲಿಯೂ ಸಹ ಸಂತೋಷದ ವಿಚಾರ ಏನಂತಂದರೆ, ಈ 5 ದಿನದ ಕಾರ್ಯಕ್ರಮದಲ್ಲಿ 6 ಜನ ಭಾರತಿ, 1 ಸರಸ್ವತಿ ಬಂದಿದ್ದಾರೆ ಇಲ್ಲಿಗೆ. ಬಹಳ ವಿಶೇಷವಾದ ಈ ಭಾರತಿ ಮತ್ತು ಸರಸ್ವತಿ ಅನ್ನುವಂಥದ್ದು ಈ ಜಗತ್ತು ಕಂಡ ಅಪ್ರತಿಮ ವಿಜ್ಞಾನಿ, ಅಪ್ರತಿಮ ದಾರ್ಶನಿಕ, ಅಪ್ರತಿಮ ಜಗದ್ಗುರು ಶಂಕರಾಚಾರ್ಯರು ಇಟ್ಟಂಥ 10 ಸನ್ಯಾಸಿಗಳ ನಾಮಗಳಲ್ಲಿ ಈ ಭಾರತಿ ಮತ್ತು ಸರಸ್ವತಿ ಅನ್ನೋದು 2. ಈ ಹಿಂದೂ ಪೀಠಕ್ಕೆ ಬಂದಾಗ ನಾನು ಎಲ್ಲಿ ಈ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ನಿಮ್ಗೆ ಏನಾದರೂ ಮಾಡಿ ಒತ್ತಾಯ ಮಾಡಿ ಆದರೂ ಹೇಳಬೇಕು. ಎಲ್ಲಿ ಹೇಳಬೇಕು? ಇಂಥ ಸಂಕಲ್ಪ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರಿದಾರೆ ನೋಡಿ ಹೇಳಬೇಕು. ಮುಸ್ಲಿಮ್ರಂಗಲ್ಲ, ಅವನು ಬೇಕಾದರೆ ಗ್ಯಾರೇಜ್ ಕೆಲಸ ಮಾಡಿದವನಿರಲಿ, ದೊಡ್ಡ ಉದ್ಯಮಿ ಇರಲಿ, ಮತ್ತೊಂದಿರಲಿ, ಶುಕ್ರವಾರ ಅಂದ ತಕ್ಷಣ ಸ್ನಾನ ಮಾಡಿ ಕಡ್ಕಪ್ಪು ಹಚ್ಕೊಂಡು ಅವರು ಮಸೀದಿಗೆ ಹೋಗೇ ಹೋಗ್ತಾರೆ. ಕುರಾನ್ ಏನು ಹೇಳಿದೆ ಕೇಳಿಕೊಂಡು ಅವರು ಅದಕ್ಕೆ ನಡ್ಕೋತಾರೆ. ಕ್ರಿಶ್ಚಿಯನ್ರು ಭಾನುವಾರ ಹೋಗೇ ಹೋಗ್ತಾರೆ. ಹಿಂದೂಗಳಿಗೆ ಯಾವತ್ತು ನಾವು ಹೇಳೋದು? ಹಿಂದೂಗಳಿಗೆ ನಾವು ಹೇಳ್ತೀವಿ ಅಂದರೆ ಟೈಮ್ ಆಯಿತು ಸ್ವಾಮೀಜಿ ಸಾಕು ಅಂತಾರೆ.
ಯಾವಾಗ ಈ ಸಾಲ ಕೊಟ್ಟವ್ರ ಪರಿಸ್ಥಿತಿ, ಸಾಲ ಕೊಟ್ಟಿದ್ದಾನೆ ಅಂತಂದರೆ ಅವನು ಸಾಲ ಇಸ್ಕೊಂಡವನು ಎಲ್ಲಿ ಬೇಕಾದ್ರೆ ಸಿಗಲಿ, ಮದುವೆ ಮನೇಲಿ ಸಿಗಲಿ, ದೇವಸ್ಥಾನದಲ್ಲಿ ಸಿಗಲಿ, ಎಲ್ಲಿ ಸಿಗಲಿ ಅಲ್ಲೇ ಹಿಡ್ಕೋಬೇಕು. ಚಡ್ಡಿ ಆದರೆ ಚಡ್ಡಿ, ಮತ್ತು ಅದು ಸಿಕ್ಕಲ್ಲ ಅಂತ. ಹಾಗೆ ಸಂಕಲ್ಪದಲ್ಲಿ ನೀವು ಇಷ್ಟು ಜನ ಯಕ್ಷಗಾನಕ್ಕೆ ಬಂದಿದ್ದೀರೋ ಮತ್ತೊಂದಕ್ಕೆ ಬಂದಿರೋ, ನಿಮ್ಮನ್ನು ಹಿಡ್ಕೊಂಡೇ ಈಗ ಒಂದಿಷ್ಟು ಹೇಳಬೇಕು. ಒಂದು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವಾಗ ಇನ್ನೊಂದು ಮನೆ ಬೆಳಗಲಿಕ್ಕೆ ನೀನು ಹೋಗ್ತಾ ಇದೆಯಾ ಮಗಳೇ ಅಂತ ದಾರೆ ಎರೆದು ಕನ್ಯಾದಾನವನ್ನು ಮಾಡ್ತೇವಲ್ಲ, ನಿಮ್ಮದು ಪ್ರಾರಂಭ ಆಗೋದು ಎಲ್ಲಿಂದ? ಆ ಮನೆಯ ಹೊಸ್ಲನ್ನು ದಾಟುವಾಗಲೇ ಒಂದು ಸೇರು ಅಕ್ಕಿ, ಒಂದು ಅಚ್ಚು ಬೆಲ್ಲ ಹೊಸ್ಲ ಮೇಲೆ ಇಟ್ಟು ಒದ್ದು ಒಳಗೆ ಬರಬೇಕು ಅಂತ. ಯಾಕದು? ಯಾಕೆ ಈ ಧರ್ಮ ಇಡ್ತು? ನಿಮಗೆ ಏನೇನೋ ನಿಮಗೆ ಸಂಸ್ಕೃತಿ ಸಂಸ್ಕಾರ ಮಾಡಿದಾರಲ್ಲ ಹಿಂದೂ ಧರ್ಮದಲ್ಲಿ, ಪ್ರತಿಯೊಂದಕ್ಕೂ ಅರ್ಥ ಇದೆ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಗೊತ್ತಿಲ್ಲ, ಏನು ಕೇಳಿದ್ರೂ ಗೊತ್ತಿಲ್ಲ ನಮ್ಮ ಹಿಂದೂಗಳಿಗೆ. ದೇವ್ರಿಗೆ ಹೂವು ಯಾಕೆ ಕೊಡ್ಬೇಕು ಹೋಗಲಿ ಹೇಳ್ರಿ ನೋಡೋಣ. ನಿಮ್ಮನ್ನು ಬಿಟ್ಟರೆ ಇನ್ಯಾರು ಹೂವೇ ಕೊಡಲ್ಲ. ಮಸೀದಿಗೆ ಹೂವು ತಗೊಂಡೋಗಲ್ಲ, ಚರ್ಚಿಗೆ ಹೂವು ತಗೊಂಡೋಗಲ್ಲ. ನಿಮ್ಗೆ ಹುಟ್ಟಿದ್ರೂ ಹೂ ಬೇಕು, ಸತ್ರು ಹೂ ಬೇಕು. ಹಾಗಿದ್ರೆ ದೇವ್ರಿಗೆ ಯಾಕೆ ಹೂ ಕೊಡೋದು ಹೇಳಿ? ಗೊತ್ತಿಲ್ಲ ಸ್ವಾಮಿ, ಅವಳು ಪಕ್ಕದ ಮನೆಯವ್ಳು ಕೊಡ್ತಾಳೆ, ಹಂಗಾಗಿ ನಾನು ಕೊಡೋದು. ನೋಡಿ, ತುಳಸಿಗೆ ಎಷ್ಟು ಮಹತ್ವ ಇದೆ. ಕಡೇ ಪಕ್ಷ ಸತ್ತಾಗ ನೀವು ಎಷ್ಟೇ ಅಲಂಕಾರ ಮಾಡಿ ಕಡೆಗೊಂದು ತುಳಸಿ ಹಾಕಬೇಕಾ ಬೇಡವಾ? ಹಾಕಲೇಬೇಕು. ಒಂದು ತುಳಸಿ ಮಾಲೆ ಹಾಕಲೇಬೇಕು. ಸತ್ತಾಗ ಹೆಣಕ್ಕೆ ಪವಿತ್ರವಾಗಿ ಬೇಕಾದ್ದು ತುಳಸಿ. ಈಗಲೂ ಒಂದು ಹೆಣಕ್ಕೆ ಹಾಕಿ ಕೂರಿಸಿದ್ರ? ಇಲ್ಲಿದೆಯಲ್ಲ, ಹೆಣಕ್ಕೆ ಹಾಕೋದು ಅಂತಂದಮೇಲೆ ನೀವೀಗ ಹಾಕಿದ್ಯಾರಿಗೆ ಅಲ್ವಾ ಶೆಟ್ರೆ? ಯಾಕೆ ಇದು ಸನ್ಯಾಸಿಗಳಿಗೆ ಹಾಕ್ತೀರಿ? ಅವ್ರಿಗೆ ಹೇಗೂ ಯಾರೂ ಇಲ್ವಲ್ಲ, ಸತ್ರ ಸಾಯಲಿ ಅಂತಲ ಯಾಕೆ ಹಾಕ್ತೀರಿ? ಗೊತ್ತಿಲ್ಲ. ಏನೂ ಗೊತ್ತಿಲ್ಲ 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 ಅನ್ನುವಂಥ ಒಂದು ಧರ್ಮ ಇದ್ದರೆ ಅದು ಕೂಡ ಹಿಂದೂ ಧರ್ಮನೇ ಅನ್ನುವಂಥ ವಿಪರ್ಯಾಸ ನನಗಿದೆ. ಹೌದಾ ಅಲ್ಲ? ಎದೆ ತಟ್ಟಿ ಹೇಳ್ರಿ. ಏನು ಗೊತ್ತು ನಿಮಗೆ? 5 ದೀಪ ಹಚ್ಚಿದ್ರಿ ಇವಾಗ. ಆ ಕಾಲ್ದೀಪದಲ್ಲಿ ಬರೋದೇ ಏನು ದೀಪ ಅಂತಿರೋದಕ್ಕೆ? ಕಾಲ್ದೀಪ ತಾನೆ. ಆ ಕಾಲ್ದೀಪದಲ್ಲಿ ಬರೋದೇ 5 ದೀಪ. ಈ 5 ದೀಪ ಏನು? ಎಷ್ಟು ನೂರಾರು ವರ್ಷಗಳ ಹಿಂದೆ ಕರೆಂಟ್ ಇಲ್ದಿದ್ದ ಕಾಲದಲ್ಲಿ ಶಂಕರಾಚಾರ್ಯರು ಹೇಳಿದ್ದು, ಭಗವಂತನ ನೋಡಬೇಕು ಅಂದರೆ 5 ರೂಪ: ಪೃಥ್ವಿ, ನೀರು, ಗಾಳಿ, ಬೆಂಕಿ, ಆಕಾಶ. ಈ ಮಹಾಭೂತಗಳೇ ಭಗವಂತನ ಶಕ್ತಿ. ಹಾಗಾಗಿ ನೀವು ದೀಪ ಹಚ್ಚಬೇಕಾದ್ರೆ ಈ 5 ಭೂತಗಳಿಗಾಗಿಯೇ ಹಚ್ಚಿ ಅದು ಪಂಚಮಹಾಭೂತಕ್ಕೆ ಮುಟ್ತದೆ ಅಂತ. ಅವತ್ತಿನಿಂದಲೂ ಇವತ್ತಿನವರೆಗೆ ನಮಗೆ ದೀಪವನ್ನು ಮಾಡೋದೇ 5 ದೀಪಕ್ಕೆ. ನೋಡಿ ಹೇಗಿದೆ. ದೀಪಾವಳಿ ಅಂತ ನೀವೆಲ್ಲ ದೀಪ ಹಚ್ಚಿದ್ರಲ್ಲ, ಈಗ ಅದು ಹೆಂಗೆ ಹುಟ್ಟಿತು ಗೊತ್ತಾ ನಿಮಗೆ? ಕಾರ್ತಿಕ ದೀಪೋತ್ಸವ. ಕಾರ್ತಿಕ ಅಂದರೆ ಯಾರು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಹುಟ್ಟಿದ್ದು ಇಮ್ಮೆಚೂರ್ ಬೇಬಿ. ಪಾರ್ವತಿಯ ಗರ್ಭ ಡೆಲಿವರಿಯೇ ಆಗದಿದ್ದಾಗ ದೇವತೆಗಳಿಗೆ ಟೆನ್ಷನ್ ಆಗಿ ರತಿ ಮನ್ಮಥರನ್ನ ಶಿವನ ಮುಂದೆ ಬಿಟ್ಟು ಎಲ್ಲ ನಡೆದದ್ದು ಗೊತ್ತಿದೆ ನಿಮಗೆ. ಗರ್ಭವತಿನೇನೋ ಆದ್ಲು ಪಾರ್ವತಿ, ಆದರೆ ಮಗು ಹಡಿಲೇ ಇಲ್ಲ. ಅಗ್ನಿಗೆ ಹೇಳಿ ಆ ಮಗುವನ್ನು ಗರ್ಭಪಾತ ಮಾಡಿಸಿದ್ರು. ಗರ್ಭಪಾತ ಮಾಡಿದಾಗ ಅದು ಭೂಮಿ ಮೇಲೆ ಬಿತ್ತು, ಅದು ದರ್ಬೆ ಮೇಲೆ ಬಿತ್ತು, ಆ ಮುಖ ಸೀಳು ಹೋಯ್ತು, 6 ಭಾಗ ಆಯಿತು. ಅದಕ್ಕೆ ಆ ಮಗುವಿಗೆ ಷಣ್ಮುಖ ಅಂತ ಹೆಸರು. ಷಣ್ಮುಖ ಅಂತದ ತಮಿಳಿನಲ್ಲಿ 6 ಮುಗಂ ಅಂತ ಕರೀತಾರೆ. 6 ಮುಖ ಅಂತ ಆಗಿದ್ದೆ ಆ ಸುಬ್ರಹ್ಮಣ್ಯನಿಗೆ. ಆವಾಗ ಆ ಪ್ರಿಮೇಚೂರ್ ಬೇಬಿಯನ್ನು ಆಗಿನ ಕಾಲದಲ್ಲಿ ಇಂಕ್ಯುಬೇಷನಲ್ಲಿ ಇಡ್ತಾರೆ. ಮಣ್ಣಿನ ಗೋಡೆಯನ್ನು ಮಾಡಿ ಅದಕ್ಕೆ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೋಸ್ಕರ 3 ದೀಪಗಳನ್ನು ಇಡ್ತಾರೆ. ಔಡ್ಲೆಣ್ಣೆಯಿಂದ, ತುಪ್ಪದಿಂದ, ತಿಲತೈಲದಿಂದ 3 ದೀಪಗಳನ್ನು ಇಟ್ಟು ಬೆಳಗ್ತಾರೆ.
ಆ ಬೆಳಗುವಾಗ ಆ ಮಗುವಿಗೆ ನೀವು ಇಂಕ್ಯುಬೇಷನಲ್ಲಿ ನೀವು ನೋಡಿರ್ತೀರಿ, ಡೆಲಿವರಿ ಆಗಿ ಮಗುನ ಇಂಕ್ಯುಬೇಷನಲ್ಲಿ ಇಟ್ಟಾಗ ತಾಯಿ 2 ಗಂಟೆಗೆ ಒಂದು ಸರ್ತಿ 3 ಗಂಟೆಗೆ ಒಂದು ಸರ್ತಿ ಹಾಲು ಕೊಟ್ಟು ಬರಬೇಕು ಮಗುಗೆ. ಅದೇ ಥರ ಶಿವ ಒಂದು ಸ್ತನ ಇರ್ತಕ್ಕಂಥ 6 ಜನರನ್ನು ರೆಡಿ ಮಾಡ್ತಾನೆ. ಅವರಿಗೆ ಕೃತ್ತಿಕೆಯರು ಅಂತ ಹೆಸರು. ಈ ಕೃತ್ತಿಕೆಯರ ಹಾಲು ಕುಡಿದು ಬೆಳೆದದ್ರಿಂದಲೇ ಆ ಸ್ಕಂದನಿಗೆ ಕಾರ್ತಿಕೇಯ ಅಂತ ಹೆಸರು. ಈ ಕಾರ್ತಿಕೇಯನನ್ನು ಈ ದೀಪಗಳ ಮುಖಾಂತರ ಬೆಳಗಿ ಅವ್ರನ್ನ ರೆಡಿ ಮಾಡಿದ ಆ 1 ತಿಂಗಳಿಗೆ ಕಾರ್ತಿಕ ಮಾಸ ಅಂತ ಹೆಸರು. ಯಾರು ಈ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಮನೆಯಲ್ಲಿ ಹಿಂಗೆ ಹಚ್ಕೊಳ್ತಾರೋ ಅದೇ ಥರ ಜಗತ್ತು ಬೆಳಗದಾಗೆ ಅವ್ರ ಮನೆ ಬೆಳಗಲಿ ಅಂತೇಳಿ ಈ ಧರ್ಮ ಮಾಡಿದ್ದು ಈ ದೀಪಾವಳಿ ಅಂತ. ಯೋಚನೆ ಮಾಡಿ, ಇಂಕ್ಯುಬೇಷನ್ ಬಂದದ್ದು ಯಾವಾಗ? ಈಗ. ಅದರ ಸ್ಟೋರಿ ಹೇಳಿದ್ದು ಯಾವ ಕಾಲದಲ್ಲಿ? ಹಾಗಿದ್ರೆ ನಮಗೆ ಜ್ಞಾನ ಇದ್ದದ್ದು ಎಂಥದ್ರಿ? ಇನ್ನೊಂದು ಹೈಡ್ರೋ ಡೆಲಿವರಿ ಅಂತ ಆಗ್ತದೆ, ಗೊತ್ತಾ ನಿಮಗೆ? ಹೈಡ್ರೋ ಡೆಲಿವರಿ ಅಂದರೆ ಡೆಲಿವರಿ ಆಗುವಾಗ ತುಂಬ ಪೇಯ್ನ್ ಬಂದಾಗ ಅದನ್ನು ತಡ್ಕೊಳಕ್ಕಾಗದಿದ್ದಾಗ ಇಂಜೆಕ್ಷನ್ ಇಲ್ಲದೆ ನೀರಿನಲ್ಲಿ ಕೂರಿಸಿ ಡೆಲಿವರಿ ಮಾಡೋದು. ಈಗ ಫಾರಿನಲ್ಲೆಲ್ಲ ಅದೇ, ಬಾಂಬೆ ಡೆಲ್ಲಿನಲ್ಲೆಲ್ಲ ಬಂದಿದೆ ಅದು ಹೈಡ್ರೋ ಡೆಲಿವರಿ ಅಂತ. ನೀರಿನಲ್ಲಿ ಟಬ್ಬತ್ತು ಕೂರಿಸಿ ಡೆಲಿವರಿ ಮಾಡಿಸೋದು, ಪೇಯ್ನ್ ಕಡಿಮೆ ಆಗುತ್ತೆ ಅಂತ. ಬಟ್ ಇದನ್ನು ಹೇಳಿದ್ದು ಈಗ 2024ರಲ್ಲ, 5000 ವರ್ಷಗಳ ಹಿಂದೆ ಇದೇ ನೀರಿನಲ್ಲಿ ಕುಳಿತು ನೋವನ್ನು ತಡ್ಕೊಳಕ್ಕಾಗಲ್ಲ, ಬೊಬ್ಬೆ ಹೊಡೆದ್ರೆ ಜನರಿಗೆ ಗೊತ್ತಾಗತ್ತೆ ಅಂತ ಹೇಳಿ ಕುಂತಿ ನದಿಯಲ್ಲಿ ಕೂತು ಡೆಲಿವರಿ ಮಾಡಿಕೊಂಡಿದ್ದು, ಕರ್ಣನನ್ನು ಹುಟ್ಟಿದ್ದು ಇದೇ ಹೈಡ್ರೋ ಡೆಲಿವರಿಯಲ್ಲಿ. ನೆನ್ಪಿಟ್ಕೊಳ್ಳಿ ಹೇಗಾಗಿದೆ ಇದು. ಇನ್ನು ರಾಮಾಯಣದ ಕಥೆಯೆಲ್ಲ ನೀವು ಯಕ್ಷಗಾನದಲ್ಲಿ ತಾಳಮದ್ದಲೆಯಲ್ಲಿ ನೋಡ್ತೀರಿ. ನೀವೆಲ್ಲ ಬಿಟ್ಬಿಡಿ, ರಾಮಾಯಣವನ್ನು ಬರೆದವ್ರು ಯಾರು? ವಾಲ್ಮೀಕಿ. ನಾವು ಧರ್ಮವನ್ನು ಕಲೀಲಿಲ್ಲ, ಗ್ರಂಥವನ್ನು ಕಲೀಲಿಲ್ಲ, ಬರೀ ದೊಡ್ಡ ದೊಡ್ಡ ಜನರನ್ನ ನಮಗೆ ಪೇಟೆಂಟ್ ಮಾಡ್ಕೊಳಕ್ಕೆ ಹೋದ್ವಿ ನಾವು. ಹೇಗೆ? ವಾಲ್ಮೀಕಿ ಅಂದರೆ ನಮ್ಮ ಸಮಾಜಕ್ಕೆ ಸೇರಿದವರು, ಕನಕದಾಸರು ಅಂದರೆ ನಮ್ಮ ಸಮಾಜಕ್ಕೆ ಸೇರಿದವರು, ಬಸವಣ್ಣ ಅಂದರೆ ನಮ್ಮ ಸಮಾಜಕ್ಕೆ ಸೇರಿದ್ದು. ಬಸವಣ್ಣಗೆ ಸುಸ್ತಾಗೋಯ್ತು ಮೊನ್ನೆ ಇವ್ರದ್ದೆಲ್ಲ ಮಾತು ಕೇಳಿ. ನಾವು ಹಿಂದೂ ಅಲ್ಲ, ನಾವು ಶಿವನ ನಂಬಿಲ್ಲ, ಮತ್ತೊಂದು ನಂಬಿಲ್ಲ, ಏನೋ ಮಾಡೋಕ್ಕೆ ಹೋಗಿ ಈ ಕರ್ಮಗಳು ಈಗ ಹಿಂಗೆ ಮಾಡ್ತಿದ್ದಾರಲ್ಲ ಅಂತ ಬಸವಣ್ಣನ ಆತ್ಮ ಹೇಳ್ಬೋದು. ಕೂಡಲ ಸಂಗಮವನ್ನು ಪೂಜೆ ಮಾಡಿದಂಥ ಮಹಾನ್ ತೇಜಸ್ವಿ ಕ್ರಾಂತಿಯೋಗಿ ಅವರು. ಇದು ನೋಡಿ ನಮ್ಮಲ್ಲಿ ಹೆಂಗೆ ಆಗ್ತಾ ಇದೆ ಅಂಥೇಳಿ. ವಾಲ್ಮೀಕಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬರೆದ್ರಲ್ಲ ಈ ರಾಮಾಯಣವನ್ನು, ನೀವೆಲ್ಲ ಯಕ್ಷಗಾನದಲ್ಲಿ ನೋಡಿದ್ದೀರಿ. ಸಿಮ್ಮಿಕಾ ಅನ್ನುವಂಥ ಒಬ್ಬಳು ರಾಕ್ಷಸಿ ಮೇಲ್ಗಡೆ ನೆರಳು ಹಾರಿದ್ರೆ ಸಕ್ಕ ಮಾಡಿ ನುಂಗ್ಬಿಡ್ತಿದ್ಲಂತೆ. ಯಕ್ಷಗಾನದಲ್ಲಿ ಇದೆಯಲ್ಲ, ಹನುಮಂತನನ್ನು ಈ ಶ್ರೀಲಂಕಕ್ಕೆ ಹಾರಬೇಕಾದ್ರೆ ಸಿಮ್ಮಿಕೆ ಮಧ್ಯಭಾಗದಲ್ಲಿ ಇದ್ದವಳು ಆ ಹನುಮಂತನ ನೆರಳನ್ನು ಕ್ಯಾಚ್ ಮಾಡಿ ನುಂಗಿ ಕಡೆಗೆ ಅವಳು ಸಾಯ್ತಾಳೆ, ಹನುಮಂತ ಕೊಲ್ತಾನೆ, ಮೋಕ್ಷ ಸಿಗತ್ತೆ. ಅವಳು ಹೇಳ್ತಾಳೆ, ನಾನು ಇಲ್ಲಿ ಹೀಗಿದ್ದೆ, ನೀನು ನನಗೆ ಮೋಕ್ಷ ಕೊಟ್ಟಿದ್ಯಾ ಅಂತ. ಹನುಮಂತ ಅವಳನ್ನು ಎತ್ತಿ ಬಿಸಾಡ್ತಾನೆ ಇನ್ನೊಂದು ಧ್ರುವಕ್ಕೆ ಬರೆದದ್ದು ನೋಡಿ. ಅದು ಎಲ್ಲಿದೆ ಈಗ? ಅಮೇರಿಕದ ಹತ್ತಿರ ಇದೆ ಇದೇ ಜಾಗ. ಇವತ್ತಿಗೂ ಸಹ ಆಕಾಶದಲ್ಲಿ ಏರೋಪ್ಲೇನ್ ಪಾಸ್ ಆದರೆ ಸುಯ್ ಅಂತ ಹೇಳ್ಕೊಳತ್ತಲ್ಲಿ, ಹಡಗು ಪಾಸ್ ಆದರೆ ಸುಯ್ ಅಂತ ಹೇಳ್ಕೊಳತ್ತೆ. ಆದರೆ ನೀವು ಅಲ್ಲಿ ಸಿಮ್ಮಿಕಾ ಅಂತ ಕರೆಯೋಲ್ಲ, ಏನಂತ ಕರಿತೀರಿ? ಬರ್ಮುಡಾ ಟ್ರಯಾಂಗಲ್ ಅಂತ ಕರಿತೀರಿ. ಈ ಬರ್ಮುಡಾ ಟ್ರಯಾಂಗಲ್ನ ಉಲ್ಲೇಖ ವಾಲ್ಮೀಕಿ ಮಾಡ್ತಾರೆ ಅಂತಾದರೆ, ಶ್ರೀಲಂಕಕ್ಕಿಂತಲೂ ಇನ್ನೊಂದು ದ್ವೀಪ ಇನ್ನೂ ಮುಂದೊಂದಿದೆ. ಹನುಮಂತಂಗೆ ಗೊತ್ತಾಗದೆ ಹಾರಿದ್ದ ಅಲ್ಲಿಗೆ, ಆಮೇಲೆ ವಾಪಸ್ಸು ಲಂಕಕ್ಕೆ ಬಂದಿದ್ದು ಹನುಮಂತ. ಹಾಗಿದ್ರೆ ಶ್ರೀಲಂಕಾ ಅಲ್ಲದೆ ಇನ್ನೊಂದು ದ್ವೀಪ ಇದೆ, ಆ ದ್ವೀಪದಿಂದ ಪುನಃ ವಾಪಸ್ ಬಂದ ಅಂತ ಜಿಯೋಗ್ರಫಿಕಲ್ಲು ನಕ್ಷೆ ಒಬ್ಬ ವಾಲ್ಮೀಕಿಗೆ ಮ್ಯಾಪ್ ಇಲ್ಲ, ಗೀಪ್ ಇಲ್ಲ. ಹೇಗೆ ಸ್ವಾಮಿ ಗೊತ್ತಾಗುತ್ತೆ? ಹೇಗೆ? ಹಿಮಾಲಯದಲ್ಲಿದ್ದಂಥ 4 ಮೂಲಿಕೆಗಳನ್ನು ಹೊತ್ಕೊಂಡು ಹನುಮಂತ ಹೋಗಬೇಕಾದ್ರೆ ಅದು ಕೆಟ್ಟೋಗ್ಬಿಡುತ್ತೆ ಅಂತ ಹೇಳಿ ಫ್ರೀಸಿಂಗ್ ಮಾಡ್ತಾನೆ. ವೃಷಭಾವತಿ ಪರ್ವತನ ಎತ್ತಿ ಅದಕ್ಕಿಟ್ಕೊಂಡು ತಗೊಂಡೋಗ್ತಾನೆ. ಅದು ಹಾರ್ಕೊಂಬರ್ಬೇಕಾದ್ರೆ ಬೆಂಗಳೂರು ಹತ್ರ ಜಾಗದಲ್ಲಿ ವೃಷಭಾವತಿ ಪರ್ವತ ಬಿದ್ದೋಗ್ಬಿಡುತ್ತೆ. ಅದು ವೃಷಭಾವತಿ ನದಿಯಾಗಿ ಬೆಂಗಳೂರು ಮಧ್ಯದಲ್ಲಿ ಹರಿತಾ ಇತ್ತು ಅಂತೇಳಿ ರಾಮಾಯಣ ಹೇಳುತ್ತೆ. ಅವಾಗ ಬೆಂಗಳೂರು ಅಂತ ಹೇಳಲಿಲ್ಲ, ವೃಷಭಾವತಿ ನದಿ ಹರಿತು ಅಂತ. ಇವತ್ತು ನೋಡಿದ್ರೆ ದೊಡ್ಡ ಮೋರಿ ಆಗಿದೆ ಅದು.
ಆದರೆ ಅವನು ತಗೊಂಡೋಗಿದ್ದು ಲಂಕಕ್ಕೆ. ಎಲ್ಲಿ ಹಿಮಾಲಯ, ಎಲ್ಲಿ ಲಂಕ, ಎಲ್ಲಿ ದ್ರಾವಿಡ, ದಕ್ಷಿಣ ಭಾರತ. ಹಾಗಿದ್ರೆ ಇಡೀ ಭಾರತದ ಭೂಪಟ ರಾಮಾಯಣ ಕಾಲದಲ್ಲಿ ವಾಲ್ಮೀಕಿ ಬರೆದ ಅಂದರೆ ಆ ಸ್ಕೆಚ್ ಕೊಟ್ಟವರು ಯಾರು? ನೀವು ಇದನ್ನು ನೋಡಬೇಕಲ್ವಾ? ಎಷ್ಟಿರ್ಬೋದು ಸೈನ್ಸ್ ಆಗಿದ್ರೆ. ಯೋಚನೆ ಮಾಡಿ ನೋಡಿ. ವರಾಹ ಅವತಾರದಲ್ಲಿ ಭೂಮಿಯನ್ನೇ ತನ್ನ ಮೂಗಿನ ಮೇಲೆ ಹೊತ್ಕೊಂಡು ಬಂದ ವರಾಹಸ್ವಾಮಿ, ಹೌದಾ? ಭೂಗೋಳವನ್ನೇ ಹೊತ್ತು ವರಾಹಸ್ವಾಮಿ ಭೂಮಿಯನ್ನು ರಕ್ಷಣೆ ಮಾಡಿದ ಫಲಕ್ಕೆ ಭೂಮಿಯ ಗುಣಗಳನ್ನೇ ಹೊಂದಿರತಕ್ಕಂಥ ಇನ್ನೊಂದು ಗ್ರಹ ಹುಟ್ಕೊಳ್ತು. ಯಾವುದು? ಮಂಗಳ ಗ್ರಹ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ನೋಡಿ, ವಿದ್ಯುತ್ ಕಾಂತಿ ಸಮಪ್ರಭಂ ಅಂತಂದ್ರೆ ಏನು? ವಿದ್ಯುತ್ ಕರೆಂಟು, ಕಾಂತಿ ಅಯಸ್ಕಾಂತ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿಯಲ್ಲಿ ಏನಿದೆಯೋ ಅದೇ ಮಂಗಳದಲ್ಲಿ ಇದೆ ಅಂಥೇಳಿ ನಿಮ್ಮ ಋಷಿಮುನಿಗಳು ಬರೆದಿದ್ದಾರೆ. ನಮ್ಗೆ ಇವತ್ತು ಮಂಗಳ ಗ್ರಹಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ಭೂಮಿಯಲ್ಲಿ ಇರೋ ಲಕ್ಷಣಗಳೇ ಅಲ್ಲಿದೆ ಅಂತ ನಾಸದವ್ರು ಹೇಳ್ತಾರೆ. ನಾಸಕ್ಕಿಂತ ಮೊದಲು ನಿಮ್ಮ ದೇಶದವ್ರು ಹೇಳಿದಾರಲ್ಲ, ಇದಕ್ಕಿಂತ ಸಂಸ್ಕೃತಿ ಬೇಕಾ ನಮ್ಮ ದೇಶಕ್ಕೆ? ಭೂಗೋಳ ಅಂತ ಬರೆದಿದ್ದಾರೆ. ಗೋಳ ಮೀನ್ಸ್ ಸ್ಪಿಯರ್, ಖ ಅಂದರೆ ಆಕಾಶ, ಖಗೋಳ ಅಂತ ಬರೆದರು. ಈ ಎರಡು ಶಬ್ದ ನಮ್ಮ ಭಾರತದ ಭಾಷೆ. ಈ ಭಾಷೆಯನ್ನು ಬರೆದುಕೊಟ್ಟಿದ್ದಾರೆ. ಗೆಲಿಲಿಯೋ ಬಂದ್ಬಿಟ್ಟು ಭೂಮಿ ದುಂಡಗಿದೆ ಅಂತ ಹೇಳ್ಬೇಕೇನು ನಮಗೆ? ಹೌದಾ? ನಮ್ಮ ಮಕ್ಕಳು ಹೇಳೋದು ಯಾರು ಭೂಮಿ ದುಂಡಗಿದೆ ಅಂತ ಹೇಳಿದ್ರು? ಗೆಲಿಲಿಯೋ ಅಂತ. ಎಲ್ಲಿ ಸ್ವಾಮಿ? ವರಾಹ ಅವತಾರದಲ್ಲೇ ಭೂಮಿ ದುಂಡಗಿದೆ ಅಂತ ಹೇಳಿದಂಥ ದೇಶ ಇದು. ಎಲ್ಲಿದ್ದೀವಿ ನಾವು? ಯೋಚನೆ ಮಾಡಿ. ಭೂಮಿಗೆ ವರಾಹಸ್ವಾಮಿಯೇ ನಿನಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನಿನ್ನ ಭೂಮಿಯಲ್ಲಿ ಕೊಡ್ತೀನಿ. ಯಾಕೆಂದರೆ ಯಾವುದೇ ದೇವತೆಗಳು, ರಾಕ್ಷಸರು, ಗಂಧರ್ವರು, ಕಿನ್ನರು ನಿನ್ನ ಮೇಲೆ ಸ್ಪರ್ಶ ಆದರೆ ನೀನು ಎಳೆದುಕೊಳ್ಳೋಂಥ ಶಕ್ತಿ ನಿನಗೆ ಬರಲಿ ಅಂತೇಳಿ ಈ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಭೂಮಿನಲ್ಲಿದೆ ಅನ್ನೋದನ್ನು ಪುರಾಣ ಬರೀತು. ನೀವು ಪುರಾಣಗಳನ್ನು ಇವನ್ನೆಲ್ಲ ಸೈಂಟಿಫಿಕ್ಕಾಗಿ ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು. ನೀವು ಯಾವಾಗ ವೇದ ಪುರಾಣಗಳನ್ನು ಮಕ್ಕಳಿಗೆ ಹೇಳ್ಕೊಡೋದಿಲ್ವೋ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಕ್ಕೋದಿಲ್ಲ. ಯಾವಾಗ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಕ್ಕೋದಿಲ್ಲ, ಯಾವಾಗ ನಿಮಗೆ ಧೃತರಾಷ್ಟ್ರನ ಕತೆ, ದಶರಥನ ಕತೆ, ಕೈಕೆ ಕತೆ ಗೊತ್ತಾಗೋದಿಲ್ಲ, ಅವರಿಗೆ ನನ್ನ ಅಪ್ಪ ಅಮ್ಮನ ಸಾಕಬೇಕು ಅನ್ನೋದು ಸಹ ಗೊತ್ತಾಗೋದಿಲ್ಲ. ನಿಮ್ಮ ತಲೆ ಒಳಗಡೆ ಬಂದಿರೋದು ಬರೀ ಎಜುಕೇಷನ್ನು. ಆ ಮಕ್ಕಳನ್ನ ತಗೊಂಡೋಗಿ ಎಲ್ಲೆಲ್ಲೋ ಒಂದು ಹಾಕೋದು, ಯಾವುದೋ ಒಂದು ಹಾಸ್ಟೆಲಿಗೆ ಹಾಕಿ ಅಲ್ಲಾಗೋ ಚಿತ್ರಹಿಂಸೆ ನಿಮ್ಮ ಮಕ್ಕಳು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅವನು ಯಾವನೋ ಬೈತಾನೆ, ಅವನು ಯಾವನೋ ತಿನ್ನೋದಕ್ಕೆ ಕೊಡಲ್ಲ, ಅವನು ಯಾವನೋ ಹೆಂಗೆಂಗೋ ಇರ್ತಾನೆ. ಆ ನೋವು ತಿಂದು ಅಂತೂ ಓದ್ತವೆ. ಓದಿದಾಗ ಅವು ಗೊತ್ತಾಗತ್ತೆ, ನಾನು ಬೆಳೆದ ಮೇಲೆ ನಮ್ಮ ಅಪ್ಪಮ್ಮನ್ನು ಹೀಗೆ ಹಾಸ್ಟೆಲಿಗೆ ಹಾಕಬೇಕು. ಯಾವ ಹಾಸ್ಟೆಲಿಗೆ ಹಾಕಬೇಕು? ಮಾಡಿಕೊಟ್ಟವ್ರು ಯಾರು? ನೀವು ಮಕ್ಕಳಿಗೆ ಪದವೀಧರರನ್ನು ಮಾಡಬೇಡಿ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನು ಮಾಡಿ. ವಿದ್ಯಾವಂತರೇ ಬೇರೆ, ಪದವೀಧರರೇ ಬೇರೆ. ಪದವೀಧರರು ಮಾಡಿದ್ರೆ ಎಷ್ಟೋ ಮಕ್ಕಳು ದೊಡ್ಡ ಕೆಲಸ ತಗೊಂಡು ಅಮೇರಿಕಾ, ಬ್ರಿಟನ್ನು, ಸ್ವಿಟ್ಜರ್ಲ್ಯಾಂಡು ಈ ಥರದಲ್ಲೆಲ್ಲ ಹೋಗ್ತಾರೆ. ಇಲ್ಲಿ ಹಳೆ ಮನೆಯಲ್ಲಿ ಹಳೆಯ ಗಂಡ ಹೆಂಡತಿ ಇರೋದು. ಇಲ್ಲಿ ಗ್ಯಾಸ್ ಬಂದರೆ ಪಕ್ಕದ ಮನೆಯನ್ನು ಫಿಟ್ ಮಾಡಬೇಕು. ಈ ಮುದುಕರಿಗೆ ಆಗೋಲ್ಲ. ಬಿದ್ದು ಕೈ ಮುರ್ಕೊಂಡ್ರೆ ವಾಟ್ಸಪ್ಪಲ್ಲಿ ಮಗುಂಗೆ ತೋರಿಸ್ಬೇಕು. ಎಲ್ಲಿಗೆ ಬಂದಿದ್ದೀರಿ ನೀವು? ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಗುರುಗಳಿಗೂ ಸಮೇತ ಭಾಳ ಕಷ್ಟ ಆಗಿದೆ. ಸಮಯ ಆಯಿತು ಅಂತ ಕಾಣ್ತದೆ. ಆಯಿತು, ಮುಗಿಸ್ಬಿಡ್ತೀನಿ ನಾನು. ಆದರೆ ನಾನು ಆಗಲೇ ಹೇಳಿದ್ನಲ್ಲ, ಎಲ್ಲಿ ಸಿಗ್ತಾರೋ ಅಲ್ಲಿ ಚಡ್ಡಿ ಹಿಡ್ಕೋಬೇಕು ಅಂತ. ಹಾಗಾಗಿನೇ ನಾನು ಇದನ್ನು ನಿಮ್ಮ ಮಾತಾಡ್ತಾ ಇದ್ದಿದ್ದು. ಸಮಯ ಆಗಿದೆ, ಆದರೆ ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಇದೊಂದು ಮಾತು ಹೇಳಬೇಕು. ಏನು? ಮದುವೆ ಆಗೋದು ಜೀವನದ ಬಹಳ ದೊಡ್ಡ ಘಟ್ಟ. ಮದುವೆ ಆದ ಮೇಲೆ ನಾನು ಆಗಲೇ ಹೇಳಿಬಿಟ್ಟಿದ್ನಲ್ಲ, ಹೊಸಲ ಮೇಲೆ ಏನಿಡ್ತೀರಿ? ಒಂದು ಸೇರು ಅಕ್ಕಿ, ಬೆಲ್ಲ. ಯಾಕೆ ಅಂತಂದರೆ ಅದನ್ನು ಒದ್ದು ಒಳಗೆ ಬರಬೇಕು ಅಂತಂದರೆ ಇವಳಿಗೆ ಒದಿಲಿಕ್ಕೆ ಪ್ರಾಕ್ಟೀಸ್ ಆಗಬೇಕು ಅಂತಲ್ಲ. ಅದು ಅಕ್ಕಿಯನ್ನು ಒದ್ದದ್ದು ಚಾವಡಿಯಲ್ಲಿ ಚದರಬೇಕು. ಚದರಿ ಆ ಮನೆಯಲ್ಲಿ ಧಾನ್ಯ ಲಕ್ಷ್ಮಿ
ಕಂಗೊಳಿಸ್ಬೇಕು. ಹೇಗೆ? ಆ ಬೆಲ್ಲ ಇಟ್ಟಿದ್ದೀರಲ್ಲ, ಆ ಮನೆಯಲ್ಲಿ ಸ್ವೀಟ್ ಆಗಬೇಕು, ಸಿಹಿಯಾಗಿ ಈ ಮನೆಯ ಲಕ್ಷ್ಮಿ ಒಳಗೆ ಬರಬೇಕು ಅನ್ನುವಂಥ ಒಂದು ಸಂಪ್ರದಾಯ ಈ ಹಿಂದೂ ಧರ್ಮದಲ್ಲಿ. ಬಂದ ಮೇಲೆ ಆ ಮನೆಯಲ್ಲಿ ಗಜಲಕ್ಷ್ಮಿಯಾಗಿ ಆ ಮನೆಯ ಗಾಂಭೀರ್ಯವನ್ನು ಹೆಚ್ಚಿಸಬೇಕು, ಧನಲಕ್ಷ್ಮಿಯಾಗಿ ಆ ಮನೆಯನ್ನು ನಿಭಾಯಿಸಬೇಕು, ಸಂತಾನ ಲಕ್ಷ್ಮಿಯಾಗಿ ಆ ಮನೆಗೆ ಸಂತಾನವನ್ನು ಕೊಡಬೇಕು. ನೋಡಿ ಹೆಂಗಿದೆ. ಆದಿಲಕ್ಷ್ಮಿಯಾಗಿ ಆ ಮನೆಯ ಮನೆತನವನ್ನು ಕಾಪಾಡಬೇಕು, ವಿದ್ಯಾಲಕ್ಷ್ಮಿಯಾಗಿ ತನ್ನ ಮಕ್ಕಳಿಗೆ ವಿದ್ಯೆಯನ್ನು ಹೇಳ್ಕೊಡ್ಬೇಕು. ಇದು ಅಷ್ಟಲಕ್ಷ್ಮಿಯರನ್ನು ನಾವು ಆ ಹೆಣ್ಣುಮಗಳಲ್ಲಿ ಕಾಣಬೇಕು ಅಂತ ಹೇಳಿಕೊಟ್ಟಂಥ ಒಂದು ಧರ್ಮ, ಅದು ಸನಾತನ ಧರ್ಮ. ಲಕ್ಷ್ಮಿಗೆ ಹೋಲಿಸಿದ ಮೇಲೆ ನಾರಾಯಣನ ಜೊತೆಯಲ್ಲಿ ಲಕ್ಷ್ಮಿನ ಎಲ್ಲಿ ಸೇರಿಸಿದ್ದೀವಿ ನಾವು? ಎಲ್ಲಿ ತೋರಿಸಿದ್ದೀವಿ? ಲಕ್ಷ್ಮಿ ನಾರಾಯಣನ ತಲೆ ಮೇಲೆ ಕೂತಿಲ್ಲ, ನಾರಾಯಣನ ಪಾದದ ಹತ್ರ ಕೂತಿದ್ದಾಳೆ. ಯಾಕೆ ಅಂತಂದರೆ ಜಗತ್ತೇ ಅವಳ ಹತ್ರ ಇದ್ದರೂ ಕೂಡ ಗಂಡನಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ನಾವು ಅದರಲ್ಲಿ ತೋರಿಸ್ಕೊಟ್ಟಿದ್ದು. ಯಾವ ಗಂಡನಿಗೆ ಹೆಸರಿಡಿದು ಏಕವಚನದಲ್ಲಿ ಕರಿತಿರೋ ಆ ಮನೆಯಲ್ಲಿ ಸಂತೋಷ ನಿಲ್ಲೋದಿಲ್ಲ. ನೆನ್ಪಿಟ್ಕೊಳ್ಳಿ. ಗಂಡನಿಗೆ ಏಕವಚನದಲ್ಲಿ ಬಾರೋ ಹೋಗೋ ಅಂಥೇಳಿ ಯಾವುದೋ ಪಟ್ಟಿಂಗನ್ನು ಕರೆದಂಗೆ ಗಂಡನ ಕರೆಯೋದಲ್ಲ. ಗಂಡ ನೀವು ವಿದ್ಯಾಭ್ಯಾಸದಲ್ಲಿ ಸೇಮ್ ಇರ್ಬೋದು, ಬೇರೆದ್ರೊಳಗೆಲ್ಲ ನಾವು ಈಕ್ವಲ್ ಅನ್ಬೋದು, ಆದರೆ ಗಂಡನೇ ಅನ್ನುವಂಥ ರೆಸ್ಪೆಕ್ಟನ್ನು ಕೊಡಲೇಬೇಕು. ಅದು ಈ ಧರ್ಮ ಹೇಳ್ತು. ಯಾಕೆ ಹೇಳ್ತು ಅಂತಂದರೆ, ಶಿವನಿಗೆ ಪಾರ್ವತಿ ಹೆಂಡತಿಯಾಗಿದ್ದರೂ ಕೂಡ ಆ ಪಾರ್ವತಿ ಎಲ್ಲೇ ಆಗಲಿ ಅವಳು ಚೂಡಿದಾರದಲ್ಲಿ ಇದ್ದದ್ದು, ಪ್ಯಾಂಟಲ್ಲಿ ಇದ್ದಿದ್ದು ಪಾರ್ವತಿ ನೋಡಿದ್ದೀರೇನು ನೀವು? ನೋಡಿದ್ದೀರ? ಎಲ್ಲೂ ಇಲ್ಲ. ಆದರೆ ಫ್ರಾಕಲ್ಲಿ ಇದ್ದದನ್ನು ನೋಡಿದ್ದೀವಿ ನಾವು. ಫ್ರಾಕಲ್ಲಿ ಕಾಳಿ ತೊಡೆಯನ್ನು ತೋರಿಸ್ಕೊಂಡು ಅರೆ ನಗ್ನಳಾಗಿ ಶಿವನ ಎದೆ ಮೇಲೆ ಕಾಲಿಟ್ಟು ನಿಲ್ತಾಳೆ. ಅದರ ಅರ್ಥ ಏನು ಗೊತ್ತಾ? ನಿಮ್ಮ ಮನೆಯ ಹೆಣ್ಮಗಳು ಮಂಡಿ ಮೇಲೆ ಬಟ್ಟೆ ತೊಟ್ಟು ಹೊಸಲು ದಾಟಿದ್ಲು ಅಂತಾದರೆ ಆ ಮನೆಗೆ ಬೇರೆಯವರು ಮಾಟ ಮಾಡಬೇಕಾಗಿಲ್ಲ, ತನ್ನ ಮನೆ ತಾನಾಗಿಯೇ ನಾಶ ಆಗತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಿಮ್ಮ ಮಗಳಿಗೆ ನೀವು ಕಲಿಸ್ಬೇಕು ಯಾರು ಬೈಕ್ ಹತ್ತಬೇಕು ಅಂತ, ಯಾವ ಧರ್ಮದಲ್ಲಿ ಇರಬೇಕು, ಯಾವ ಬೈಕ್ ಹತ್ತಬೇಕು ಅಂತ. ನಿಮ್ಮ ಮಗಳು ಯಾರ್ಯಾರ್ದೋ ಬೈಕ್ ಹತ್ತದೇ ಇದ್ದರೆ ಲವ್ ಜಿಹಾದ್ ಆಗೋದಿಲ್ಲ. ನಾವು ನಮ್ಮ ಚಿನ್ನನೇ ಸರಿ ಇಲ್ದಿದ್ದಾಗ ಅಕ್ಸಾಲಿಗನ ಬೈದು ಪ್ರಯೋಜನ ಇಲ್ಲ. ನೀವು ನಿಮ್ಮ ಹೆಣ್ಣುಮಕ್ಕಳನ್ನು ಸಂಪ್ರದಾಯದಲ್ಲಿ ಬಂಧಿಸಬೇಕು, ಧಾರ್ಮಿಕವಾಗಿ ಬಂಧಿಸಬೇಕು. ಹೆಣ್ಣುಮಕ್ಕಳು ಹೆಂಗಿರಬೇಕು? ಹೋದ ಮನೆಯಲ್ಲಿ ತಂದೆ ತಾಯಿಯನ್ನು ಸಹ, ಅತ್ತೆ ಮಾವನನ್ನು ಸಹ ತಂದೆ ತಾಯಿ ಥರ ನೋಡಬೇಕು. ಇಬ್ಬರು ನಿಮ್ಮ ಉತ್ತರ ಕನ್ನಡದವ್ರು ಸಿಕ್ಕಿದ್ರಂತ ಅಂಕೋಲದಲ್ಲಿ, ಒಟ್ಟಾದರು ಕ್ಲಾಸ್ಮೇಟ್ಗಳು. ಒಟ್ಟಾಗ್ಬಿಟ್ಟು, ಹೌದೇನೇ ಸುಜಾತ, ನಿನ್ನ ಗಂಡನ ಮನೆ ಹೇಗಿದೆ ಅಂದ್ಲ ಅಂತ ಇವಳು. ಅವಳು ತುಂಬ ಚೆನ್ನಾಗಿದೆ, ನಮ್ಮ ಅತ್ತೆ ಸತ್ತೋಗ್ಬಿಟ್ರು ಗೊತ್ತಾ ಅಂದ್ಲಂತ. ಅದಕ್ಕೆ ಇವಳು, ಹೌದಾ ಹೆಂಗೆ? ಅದಕ್ಕೆ ಅವಳು ಹೇಳಿಲ್ಲಂತೆ, ನಮ್ಮ ತೋಟದಲ್ಲಿ ಬಾವಿ ಇತ್ತಲ್ಲ, ಆ ಬಾವಿನಲ್ಲಿ ಬಿದ್ದು ಸತ್ತೋಗ್ಬಿಟ್ರು. ಇವಳೇನು ಹೇಳ್ಬೇಕು? ನಮ್ಮನೇಲೂ ತೋಟನೂ ಇದೆ, ಬಾವಿನೂ ಇದೆ, ಏನು ಪ್ರಯೋಜನ? ಅದಕ್ಕೆ ಅವಳು ಹೇಳಿದ್ಲಂತೆ, ಬಾವಿನೂ ಇದ್ದು ತೋಟ ಇದ್ದು ಅಲ್ಲ, ನಮ್ಮ ಪ್ರಯತ್ನ ಇರಬೇಕು ಅಂತ. ಇಂಥ ಸೊಸೆರನ್ನ ಇಟ್ಕೊಂಡ್ರೆ ಯಾವ ಮನೆ ಉದ್ಧಾರ ಆಗುತ್ತೆ? ಯಾರು ಸಂಬಂಧ ನೋಡ್ಲಿಕ್ಕೆ ಹೋದರೂ ಸಹ ಹುಡುಗ ಏನು ಕೆಲಸ, ಮತ್ತೊಂದೇನು ಕೆಲಸ, ಹುಡುಗನಿಗೆ ತಾಯಿ ಇದ್ದಾರಾ? ಹಂಗಾದ್ರೆ ಬೇಡ. ಇವಳಿಗೆ ತಾಯಿ ಇಲ್ದಿದ್ದು ಹುಡುಗ ಸಿಗಬೇಕು ಅಂತಂದರೆ ಈ ಥರ ತ್ರಿಮೂರ್ತಿಗಳನ್ನೇ ಹುಟ್ಟಿಸ್ತರಬೇಕು. ಯಾವುದೇ ಮನೆಗೆ ಹೋದರೂ ಕೂಡ ಅವಳು, ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ, ಕೈ ಎತ್ತಿ ಕೊಡಬೇಕಾದ್ರೆ, ಕನ್ಯಾದಾನ ಮಾಡಬೇಕಾದ್ರೆ ತಾಯಿ ಅಳಬೇಕಾದ್ರೆ ಅವಳು ಹೇಳ್ತಿದ್ಲಂತೆ, ಯಾಕಮ್ಮ ಅಳ್ತೀಯ, ಸುಮ್ಮನಿರೋ, ಒಂದು 3 ತಿಂಗಳು ತಡ್ಕೋ, ಗಂಡನ ಮನೆಗೆ ಹೋಗಿ ಒಂದು 3 ತಿಂಗಳ ಮೇಲೆ ನಾನೇ ಬೇರೆ ಮನೆ ಮಾಡ್ತೀನಿ, ಅವಾಗ ಬಾ ಅಂತ. ಅಂದ್ರೆ ಇವಳು ಮನೆ ಒಡೆಯೋಕ್ಕೆ ಹೋಗ್ತಿದ್ದಾಳೆ ಅಂತ. ನೀವು ಎಲ್ಲಿ ಡೈವರ್ಸ್ ಆಗ್ತಾ ಇದೆ, ಆ ಡೈವರ್ಸ್ ಆಗೋದು ಹೆಣ್ಣುಮಗಳದ್ದು ತೊಂದರೆ ಅಲ್ಲ, ಹೆಣ್ಣುಮಗಳದ್ದು ಅಮ್ಮಂದೇ ಬಹುತೇಕ ತೊಂದರೆ. ತನ್ನ ಮಗಳ ಮೇಲಿರುವಂಥ ವ್ಯಾಮೋಹದಲ್ಲಿ ಬೇಡದಿದ್ದೆಲ್ಲ ಹೇಳ್ಕೊಡೋದು. ಕಡೆಗೆ ಅಪ್ಪ ಅವಳ ಮೇಲೆ ವ್ಯಾಮೋಹ, ಮಗಳ ಮೇಲೆ. ಅವಳು ಇಬ್ಬರು ಸೇರಿಕೊಂಡು ಬಿಟ್ಬಿಡು, ಆಗಿಲ್ಲ ಅಂದರೆ ನಾನು ಸಾಕ್ತೀನಿ. ಇವನೇನು ಪರ್ಮನೆಂಟಾ ಸಾಕಕ್ಕೆ? ದರಿದ್ರದವನು
ಪರ್ಮನೆಂಟ್ ಅಲ್ಲ ಅವನೇನು, ಈಗಲೇ 60-70 ಯಾವತ್ತು ಹೋಗ್ತಾನೋ ಗೊತ್ತಿಲ್ಲ. ಇವ್ರ ಮಾತು ಕೇಳಿಕೊಂಡು ತನ್ನ ಗಂಡನ ಬಿಟ್ಟುಬಿಡ್ತಾಳೆ ಅವಳು. ನೀವು ಕೇಳಿ ಇವಳು ಗಂಡನ ಬಿಡೋಕ್ಕೆ ಹೆಂಗೂ 60 ಬಿಡು ಅಂತ ಅವಳು ತಯಾರೇ ಇಲ್ಲ. ಯಾವತ್ತಿಗೂ ಸಹ ನಿಜವಾದ ಪ್ರೇಮ ಅಂತ ಶುರುವಾಗೋದು ಗಂಡ ಹೆಂಡತಿನಲ್ಲಿ 50 ವರ್ಷದ ಮೇಲೆ. 50 ವರ್ಷದ ಒಳಗಡೆ ಎಷ್ಟೇ ಕಚ್ಚಾಡಲಿ, ಎಷ್ಟೇ ಇದಿರಲಿ, ನೀವು ತಾಳ್ಮೆನಲ್ಲಿ ಗಂಡನ ಸುಧಾರಿಸ್ಕೊಂಡು ಬಂದರೆ 50 ಮೇಲೆ ಗಂಡ ನೀವು ಹೇಳ್ದಂಗೆ ಕೇಳ್ತಾಳೆ. ಬರೆದಿಟ್ಕೊಳ್ಳಿ, ಬಹುತೇಕರು ಈ 50-60 ವರ್ಷದ ಮೇಲಿನ ದಾಂಪತ್ಯ ಇದೆಯಲ್ಲ, ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರೋದವರೆಲ್ಲ. ಈಗ ನೋಡಿ, ಈಗ ಕಾರ್ಯಕ್ರಮದಲ್ಲಿ ಅವಳು ಲೇಟ್ ಆಯಿತು, ಸ್ವಾಮಿಗಳು ತುಂಬ ಮಾತಾಡ್ತಾರೆ, ಹೋಗೋಣ ಬಾ ಅಂತಂದರೆ ಕೂತ್ಕೊಳ್ರಿ ಸುಮ್ಮನೆ, ಮನೇಲಿ ಹೋದ್ರೆ ನಿಮ್ಮದೇ ರಗಳೆ, ಇಲ್ಲಿ ಕೇಳೋಣ. ಅವನು ಆಯಿತು ಅಂತ ಸುಮ್ಮನೆ ಕೂತಿರ್ತಾನೆ. ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಜೀವನವಿಡೀ ನಾನು ತೇದಿ ಮಾಡಿದ್ದು. ಮಕ್ಕಳು ಇವನ್ನೇನು ಮಾತಾಡ್ಸಲ್ಲ, ಖಂಡಿತವಾಗಿ ಮಕ್ಕಳು ಇವನ್ನ ಮಾತಾಡ್ಸಲ್ಲ. ಮಕ್ಕಳು ಕೈ ಬಿಟ್ಟ ಮೇಲೆ ಊಟ ಬೇಕಾದರೆ ಯಾರೋ ಇವಳೇ ಗತಿ. ಹಾಗಾಗಿ ಇವಳಿಗೆ ತಕ್ಕನಾಗಿರೋದು. ಮೊದಲು ನೋಡಬೇಕಿತ್ತು, ಒಂದು ಸಾರಿಗೆ ಉಪ್ಪು ಚಪ್ಪೆ ಆಗಿಬಿಟ್ರೆ, ಉಪ್ಪು ಜಾಸ್ತಿ ಆದರೆ ಅಥವಾ ಒಂದು ಟೀಗೆ ಸಕ್ಕರೆ ಜಾಸ್ತಿ ಆದರೆ ಇದೇನು ಟೀನೇನೆ ಹಂಗೆ ಅಂತ ಬೈತಿದ್ದ. ಈಗ ಮರ್ತೋಗ್ಬಿಟ್ಟು ಟೀಗೆ ಸಕ್ಕರೆನೇ ಹಾಕ್ತಿದ್ರು. ಸಕ್ಕರೆ ಹಾಕಿಲ್ವಾ ನೀನು, ಸ್ವರ ಎಲ್ಲ ಸಣ್ಣದು, ಸಕ್ಕರೆ ಹಾಕಿಲ್ವಾ ನೀನು, ಸಕ್ಕರೆ ಇಲ್ಲದೆ ಕುಡಿಬೇಕು, ಹೌದಾ, ಆಯಿತು ಪಾಪ ಕುಡಿಯೋದವ. ಪರಿಸ್ಥಿತಿ ಚೇಂಜ್ ಮಾಡಿಬಿಟ್ಟಿದ್ದಾನೆ ದೇವರು. ಆಮೇಲೆ ಮಗ ಎಲ್ಲರೂ ಬರಲಿ, ಬೆಂಗಳೂರಿಂದ ಮಗ ಬರಲಿ ಮನೆಗೆ, ಬಂದ ತಕ್ಷಣ ಅಥವಾ ಸೊಸೆ ಯಾರೇ ಬರಲಿ, ಮಗಳು ಬರಲಿ, ಇವಳದೇನು ಅಡುಗೆ, ಏನು ಪಲಾವ್ ಮಾಡೋದೇನು, ಹೋಳಿಗೆ ಮಾಡೋದೇನು, ಏನೇನು ಕೋಸಂಬರಿ ಮಾಡೋದೇನು, ಇವನು ಪಾಪ ಅಕ್ಕಿ ಇವಂದು, ಎಣ್ಣೆ ಇವಂದು, ಕಾಳುಬೇಳೆ ಇವಂದು, ಇವನಿಗೆ ತಿನ್ನಲಿಕ್ಕಿಲ್ಲ. ಏನು ಹೋಳಿಗೆಗಿಂತಲೂ ಇವನೇ ಸ್ವೀಟು, ಶುಗರ್ ಬಂದಿದೆ, ಹೋಳಿಗೆ ತಿನ್ನಲಿಕ್ಕೆ ಇಲ್ಲ. ಸರಿ, ಬೋಂಡ ಅಯ್ಯೋ ತಿನ್ನಲಿಕ್ಕಿಲ್ಲ, ಗ್ಯಾಸ್ಟ್ರಿಕ್ ಇದೆ. ಪಲಾವು ತಿನ್ನಲಿಕ್ಕಿಲ್ಲ, BP ಇದೆ. 6 ರಸ ಇರೋದು 5 ಖಾಲಿ ಆಯ್ತಲ್ಲಿ. ಇನ್ನು ಕಹಿ ಮಾತ್ರ ತಿನ್ನೋದು. ಈ ಕಹಿ ತಿನ್ನಲಿಕ್ಕೆ 60 ವರ್ಷ ಮೆಟ್ಟು ಹೊಲ್ದಿದ್ದ ನಾನು. ಕಹಿ ತಿನ್ನಲಿಕ್ಕೆ ಹೆಂಗಿದೆ ನೋಡಿ ಲೈಫು. ಕಡೆಗೆ ಇಬ್ಬರಿಗೆ ಗಂಜಿ ಮಾಡೋದು, ಮಕ್ಕಳಿಗೆಲ್ಲ ಇದು ಪಾಯಸ ಮತ್ತೊಂದು ಎಲ್ಲ, ಇಬ್ಬರಿಗೆ ಗಂಜಿ. ಯಾರಿಗೆ? ಇವನಿಗೆ ಮತ್ತು ನಾಯಿಗೆ. ಈ ತಾಪತ್ರೆ ಆಗಿ ಮಠಕ್ಕೆ ಬರೋದವ. ಟೆನ್ಷನ್ ತಡ್ಕೊಳಕ್ಕಾಗದೆ ಮಠಕ್ಕೆ ಬರೋದು. ಮಠಕ್ಕೆ ಬಂದು ಹೇಗಿದೆಯಪ್ಪ ಸ್ವಾಮಿ, ನಿಮ್ಮ ದಯೆ ಚೆನ್ನಾಗಿದ್ದೀನಿ. ಎಷ್ಟು ಮಕ್ಕಳು? 2 ಮಕ್ಕಳು ಸ್ವಾಮಿ. ಹೆಂಗಿದ್ದಾರೆ? ನಿಮ್ಮ ದಯೆ ಸ್ವಾಮಿ, ಎಲ್ಲ ಚೆನ್ನಾಗಿ ಓದಿದ್ದಾರೆ. ಆಮೇಲೆ ಮಗಳಲ್ಲಿ ನಿಮ್ಮ ದಯೆ ಸ್ವಾಮಿ, ಒಳ್ಳೆ ಅಳಿಯ ಸಿಕ್ಕಿದ. ಎಲ್ಲಿದ್ದಾನೆ? ನಿಮ್ಮ ದಯೆ ಸ್ವಾಮಿ, ಅವನು ಫಾರಿನಿಗೆ ಹೋದ. ಮಗಳು ನಿಮ್ಮ ದಯೆ ಸ್ವಾಮಿಗೆ ಮಕ್ಕಳಾಗಿದೆ. ದರಿದ್ರದವನೇ, ಎಲ್ಲದಕ್ಕೂ ದಯನು ಬೇಡ, ಯಾವುದಕ್ಕೆ ಹೇಳಬೇಕು ಅದಕ್ಕೆ ಹೇಳಬೇಕು ಅಲ್ವಾ? ಸಂಸ್ಕಾರಗಳೆಲ್ಲ ದಾಟಿ ಹೋಯ್ತು, ಸಂಸ್ಕಾರಗಳೆಲ್ಲ ಬಿಟ್ಟು ಹೋಯ್ತು. ನಿಮಗೆಲ್ಲ ನಮಗೂ ಸಹ ಕಷ್ಟ. ಯಾರ್ಯಾರ್ದೋ ಮನೆಗೆ ಊಟಕ್ಕೆ ಹೋಗುವಾಗ ನಾನು ಸ್ವೀಟ್ ಹಾಕ್ಕೊಳ್ಳೋದಿಲ್ಲ. ನಾವು ನಮ್ಮ ಗುರುಗಳು ಹೋಗಿ ಊಟಕ್ಕೆ ಕೂತಾಗ ಒಬ್ಬಳು ಪಾಪ ಭಾಳ ಕಷ್ಟದಲ್ಲಿ ಅಡುಗೆ ಮಾಡಿದ್ಲು. ಮಾಡಿ ಎಲ್ಲ ಬಡಿಸಿದ್ರು. ನಮ್ಮ ಸ್ವಾಮಿಗಳಿಗೆ ತುಂಬ ವಯಸ್ಸಾಗಿದೆ, ಶುಗರ್ ಇತ್ತು. ಅವ್ರು ಹೇಳಿದರು, ಸಾಕಮ್ಮ 2 ಹೋಳಿಗೆ ಸಾಕು ಅಂತ. ಅವಳು, ಸ್ವಾಮಿ ಮಡಿನಲ್ಲಿ ಮಾಡಿ ನಿಮಗೆ ಅಂಥೇಳಿ ಹೋಳಿಗೆ ಮಾಡಿದ್ದೀನಿ, ನೀವು ಹಾಕ್ಕೊಳ್ತಾನೆ ಇಲ್ಲ. ಸ್ವಾಮಿಗಳು ಹೇಳಿದ್ರು, ಮುಂಚೆನೇ ಡಯಾಬಿಟಿಸು, ಅಂಥದ್ರೊಳಗೆ 3 ಹೋಳಿಗೆ ತಿಂದೀನಿ ಅಂತ. ಸುಮ್ಮನೆ ಇರ್ಬೇಕಾ ಬೇಡ? ಹೇಳು, ತಿಂದಿದ್ದು ಉಂಡಿದ್ದು ಲೆಕ್ಕ ಇಡಬಾರ್ದು ಸ್ವಾಮೀಜಿ, ನೀವು ತಿಂದಿದ್ದು 6 ಹೋಳಿಗೆ ಅಂದ್ಲು. ಇವ್ರ ಸವಾಸನೇ ಬೇಡ ಅನ್ಸ್ಬಿಡುತ್ತೆ. ಜೀವನದಲ್ಲಿ ಒಂದೊಂದು ಹೆಜ್ಜೆಗಳನ್ನು ನಾವು ನೋಡ್ತಾನೆ ಹೋಗಬೇಕು, ನಗಬೇಕು. ಜೀವನನೇ ನಗೋದು. ಆ ನಗುನೇ ಇಲ್ಲ ನಿಮಗೆ, ನಗುನೇ ಇಲ್ಲ. ಈ ನಗು ಇಲ್ದಿದ್ದಕ್ಕೇ ಲಾಫಿಂಗ್ ಕ್ಲಬ್ ಅಂತ ಶುರುವಾಗಿರೋದು. ಆ ಲಾಫಿಂಗ್ ಕ್ಲಬ್ಬಲ್ಲಿ ಏನು ಗೊತ್ತಾ, 20 ಜನ ಮುದುಕರುಗಳು ಸೇರ್ಕೊಳ್ಳೋದು, ಹೋ 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 ನಗೋದು. ನಗು ಅಂದರೆ ಮನೆಯಲ್ಲಿ ಬರೀ ಬೇಜಾರಲ್ಲ, ಇಲ್ಲಿ ನಗೋದು. ಇಲ್ಲಿ ನಗು ಬರೋದು ಹೆಂಗೆ ಅಂದರೆ, ಎದುರುಗಡೆ ಮುದುಕನ ಹಲ್ಲು ನೋಡಿ ನಗು ಬರೋದು ಅವನಿಗೆ. ಇವನಿಗೆ ಕೈಕಾಲು ಸೊಟ್ಟ ನೋಡಿ ಅವನಿಗೆ ನಗು ಬರೋದು. ಇವ್ರದೇ ನಗು. ಆ ನಗು ಅನ್ನೋದು ಕೊಟ್ಟಿದ್ದು ಮನುಷ್ಯನಿಗೆ ಮಾತ್ರ, ಇನ್ಯಾರಿಗೂ ನಗು ಅನ್ನೋದು ದೇವ್ರು ಕೊಟ್ಟಿಲ್ಲ. ಯಲ್ಲಾಪುರದಲ್ಲಿ ನಾಯಿಗಳು ನಗಾಡ್ತವೆ? ನಗಾಡೋದಿಲ್ಲ. ದನಗಳು ನಗಾಡೋದಿಲ್ಲ. ನಗು ಅಂತ ಕೊಟ್ಟಿದ್ದೆ ನಿಮಗೆ.
ಆ ನಗು ಹೇಗೆ ಸಿಗಬೇಕು? ಅದು ದೇವರು ಕೊಡಬೇಕು. ಇವತ್ತು ಹೇಳ್ತಿದ್ದೀನಿ ಕೇಳಿ, ಪ್ರಪಂಚದಲ್ಲಿ ಅರಳೋದು ಎರಡೇ, ಒಂದು ಹೂವು, ಇನ್ನೊಂದು ನೀವು ದೇವ್ರ ಹತ್ರ ಹೋದಾಗ ನರಳಿದ್ದು ಸಾಕು ಸ್ವಾಮಿ, ನನಗೆ ಇನ್ನು ಅರಳೋದನ್ನು ಕೊಡು, ಹಾಗಾಗಿ ನಿನಗೆ ಅರಳಿದ್ದನ್ನು ಕೊಡ್ತಾ ಇದ್ದೀನಿ ಎನ್ನುವಂಥ ಸಂಸ್ಕಾರಕ್ಕೆ ಹಿಂದೂಗಳು ಹೂ ಕೊಡೋದು. ಜಗತ್ತಿನಲ್ಲಿ ಅರಳೋದು ಅನ್ನೋದು ಹೂ ಮಾತ್ರ. ಆ ಹೂವನ್ನು ನಾರಾಯಣನಿಗೆ ಕೊಡೋದು ಯಾಕೆಂದರೆ, ಇದನ್ನು ಹೆಂಗೆ ಅರಳಿಸಿದೆಯೋ ನನ್ನನ್ನು ಹಂಗೆ ಅರಳಿಸು, ನರಳಿದ ಸಾಕು ನಾನು. ಇದು ಎಂಥ ಸಂಸ್ಕಾರ ನಮ್ಮ ಇದರಲ್ಲಿ ಇಟ್ಟಿದ್ದಾರೆ, ಯೋಚನೆ ಮಾಡಿ ನೋಡಿ. ಇಂಥದ್ದು ನೀವು ಈ ಧರ್ಮದಲ್ಲಿ ಹುಟ್ಟಿದ್ದೇ ಭಾರಿ ಶ್ರೇಷ್ಠವಾದ್ದು. ಈ ಧರ್ಮದಲ್ಲಿ ಹಾಗೇ ಮುಂದುವರಿಬೇಕು. ನಮ್ಮ ಸಂಸ್ಕಾರಗಳು ನಿಮ್ಮ ಜೊತೆಗೆ ಯಾವತ್ತಿಗೂ ಇರಬೇಕು ಅಂತ ಹೇಳ್ತಾ, ನನಗೆ 1 ಗಂಟೆ ಬೇಕು ಅಂಥೇಳಿ ನಾನು ಪ್ರಸಾದಕ್ಕೆ ಕೇಳಿದ್ದೀನಿ. ಸರಿಯಾಗಿ 1 ಗಂಟೆ ತಗೊಂಡೇ ಬಿಟ್ಟಿದ್ದೀನಿ, ಏನಾದ್ರು ಮಾಡ್ಕೊಳ್ಳಿ. ಹೌದು, ಯಾಕೆಂತಂದರೆ ಬೇರೆಯವರೆಲ್ಲ ಸಾರಿ ಕೇಳ್ತಾರಂತೆ, ತುಂಬ ಮಾತಾಡಲ್ಲ. ಶಾಂತರಾಮ್ ಶೆಟ್ರೆ ಸ್ವಲ್ಪ ಜಾಸ್ತಿ ಮಾತಾಡದೆ ಕ್ಷಮಿಸ್ಬಿಡಿ ಅಂತ. ಸ್ವಾಮಿಗಳು ಕ್ಷಮಿಸಿ ಅಂತ ಹೇಳಂಗಿಲ್ಲ, ಬೇಕಾದ್ರೆ ಸುಧಾರಿಸ್ಕೊಳ್ಳಿ ಅಷ್ಟೇ. ಆದರೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನೀವು ಮಾಡಿದ್ದೀರಿ. ಬಹುಶಃ ಮುಂದಿನ ವರ್ಷವೂ ಕರೆದ್ರೆ ನಾನು ಬರ್ತೀನಿ ಅಂತ ಹೇಳ್ತಾ, ನಮ್ಮ ಹಿಂದೂ ಸಮಾಜ ಗಟ್ಟಿಯಾಗಬೇಕು ಅಂತಾರೆ. ನೀವು ಇದ್ದವರೆಲ್ಲ ಫ್ರಿಜ್ಜೊಳಗೆ ಕೂತ್ಕೊಳ್ಳೋದು ಅಂತಲ್ಲ. ಹೇಗೆ ಗಟ್ಟಿಯಾಗೋದು ಅಂದರೆ, ದೇವರಾಣೆ ಹೇಳ್ತೀನಿ, ನೀವು ಇಷ್ಟು ಜನ ಸೇರಿದ್ದೀರಲ್ಲ, ಅದರೊಳಗಡೆ ಈ ದೇಶಕ್ಕೆ ವರ್ತಿರೋರು ಕೇವಲ ಒಂದು 10 ಜನ, ಉಳಿದವೆಲ್ಲ ವೇಸ್ಟೇ. ನೆನ್ಪಿಟ್ಕೊಳ್ಳಿ. ಯಾಕೆ ವೇಸ್ಟು? ನಾವೇನು ಈ ದೇಶಕ್ಕೆ ಮಾಡೋದಿಲ್ಲ, ಏನೇನು ಮಾಡೋದಿಲ್ಲ. ಒಂದು ಗಲಾಟೆ ಆಯಿತು, ನಾವು ಬೀದಿಗೆ ಬರೋದಿಲ್ಲ. ನಮ್ಮ ದೇವಸ್ಥಾನ ಕಲಶ ತೆಗೆದ್ರು ನಾವು ಬರೋದಿಲ್ಲ. ನಮ್ಮ ಬಾಗಿಲು ನಾವು ಗಟ್ಟಿ ಹಾಕ್ಕೊಳ್ತೇವೆ. ನಾನು ಏನು ಮಾಡದಿದ್ರೂ ಪರವಾಗಿಲ್ಲ, ಕಡೇ ಪಕ್ಷ ಒಂದು ಮಕ್ಕಳಾದರೂ ಸರಿಯಾಗಿ ಮಾಡಿರಿ. ಯುವಕರಿಗೆ ಹೇಳಿದ್ದು, ಯುವಕರಿಗೆ ಮಾತ್ರ. ಯಾರೆಲ್ಲ ಯುವಕರಿದ್ದೀರೋ ನೀವು 3 ಮಕ್ಕಳನ್ನಾದರೂ ಮಾಡಿ ಈ ದೇಶಕ್ಕೆ ಕೊಡಬೇಕು. ನೀವೆಲ್ಲ ಒಂದೊಂದು ಮಾಡ್ಕೊಂಡು ಇನ್ನೊಬ್ಬರು ನಿಮ್ಗೆ ಗೊತ್ತಿಲ್ಲ, ನೀವು ಸಾಕೋದು ಹೆಂಗೆ ಸ್ವಾಮಿ, ಬದುಕೋದು ಹೆಂಗೆ ಸ್ವಾಮಿ, ಇದೇ ನಿಮ್ಮ ಕರ್ಮ. ಅವ್ರದ್ದು ಹಂಗಲ್ಲ. ಹಳೆ ಪೇಪರ್ ಮಾರಿ ಆದರೂ 5 ಮಕ್ಕಳು ಮಾಡ್ತಾರೆ. ನಿಮ್ಗೆ ಯಾಕಾಗೋದಿಲ್ಲ? ನೀವು 2 ಮಕ್ಕಳು ಮಾಡಿ, 3ನೇ ಮಗು ಆಯಿತು ಅಂತಂದರೆ ಆ ಮಗುದು ಹೆಸರು ಪ್ರಸಾದ್ ಕೈನಲ್ಲಿ ಕೊಡಿ, ಮಠದಿಂದ ನಾನು ಸಾಕ್ತೀನಿ. ಒಟ್ಟು ಹಿಂದೂಗಳು ಬೇಕು ನಮಗೆ. ಅದು ಯಾವೇ ಜಾತಿ ಆಗಲಿ, ಜಾತಿಗಳು ಬೇಕು. ಯಾಕೆ ಜಾತಿಗಳು ಬೇಕು ಗೊತ್ತಾ? ಒಂದೊಂದು ಜಾತಿಗೂ, ನಿಮ್ಮ ನಾಮದಾರಿ ಜಾತಿನಲ್ಲೇ ಒಂದು ಸಂಪ್ರದಾಯ, ಒಕ್ಕಲಿಗರ ಜಾತಿನಲ್ಲಿ ಒಂದು ಸಂಪ್ರದಾಯ, ನಾಡವರ ಜಾತಿನಲ್ಲಿ ಒಂದು ಸಂಪ್ರದಾಯ, ಹವ್ಯಕರ ಜಾತಿನಲ್ಲಿ ಒಂದು ಸಂಪ್ರದಾಯ. ಆ ಸಂಪ್ರದಾಯಗಳನ್ನು ನಾವು ಇಟ್ಕೋಬೇಕು ಅಂದರೆ ಆ ಜಾತಿ ಬೇಕು. ಈ ಜಾತಿಗಳು ಒಂದೊಂದು ಜಾತಿ ಈ ಕಡ್ಡಿಗಳೆಲ್ಲ ಸೇರಿ ಸನಾತನ ಅನ್ನುವಂಥ ಹಗ್ಗ ಕಟ್ಟಿದರೆ ಈ ದೇಶದಲ್ಲಿರುವಂಥ ಕಸ ಓಡಿಸ್ತಕ್ಕಂಥ ಶುದ್ಧ ಪರಕೆ ಆಗತ್ತೆ. ಅದು ಗಟ್ಟಿಯಾಗತ್ತೆ. ನೀವು ಹೊಡಿಲಿಕ್ಕೆ ಶ್ರೇಷ್ಠವಾದ ಯಾವುದು? ಪರ್ಕೆನೇ. ಮಾತಿಗಾದರೂ ಪರ್ಕೆಲ್ಲಿ ಹೊಡಿತೀನಿ ನೋಡು ಅಂತೀವಲ್ಲ. ಯಾರು ಈ ದೇಶದ ವಿರುದ್ಧ, ಯಾರು ಈ ಧರ್ಮದ ವಿರುದ್ಧ ಮಾತಾಡ್ತಾರೋ ಇದೇ ಪರ್ಕೆ ತಗೊಂಡು ಹೊಡೆಯುವಷ್ಟು ನಾವು ಗಟ್ಟಿಯಾಗಿ ಬೆಳಿಬೇಕು. ಇಲ್ಲದೇ ಇದ್ದರೆ ನಾವು ಮುಂದಿನ ದಿನದಲ್ಲಿ ಬಾಂಗ್ಲಾ ನೋಡಿದ್ದೀರಿ, ಮೊನ್ನೆ ನೋಡಿದ್ದೀರಿ, ಪಾಕಿಸ್ತಾನ ನೋಡಿದ್ದೀರಿ ಮೊನ್ನೆ. ನಮಗೆ ಉಳ್ಕೊಂಡಿರುವುದು ಕರ್ನಾಟಕ ಮಾತ್ರ. ಇದು ದುರಂತ. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು 60 ವರ್ಷದ ಮೇಲೆ ಪ್ರಮೋದ್ ಹೆಗ್ಡೆಯರು 60 ವರ್ಷದ ಮೇಲೆ ನೀವು ಇರಲ್ಲ, ನಾನು ಇರಲ್ಲ. 60 ವರ್ಷದ ಮೇಲೆ ಸಂಕಲ್ಪ ಮಾಡ್ಬೇಕಾದ್ರೆ ನಿಮ್ಮ ಮೊಮ್ಮಕ್ಕಳು ಮಾಡ್ತೀವಿ ಅಂತಂದರೆ ಬೇರೆಯವರು ಬಿಡ್ತಾರೋ ಇಲ್ಲೋ ಅನ್ನೋದು ಡೇಂಜರ್ ಇದೆ. ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಆ ಪರಿಸ್ಥಿತಿಗೆ ನಾವು ಬಂದು ಮುಟ್ತಾ ಇದ್ದೀವಿ. ಕೇರಳ ಆಲ್ಮೋಸ್ಟ್ ಬೇರೆ ಆಗಿದೆ, ಆಂಧ್ರ ಬೇರೆ ಆಗಿದೆ, ತಮಿಳ್ನಾಡಲ್ಲಿ ಅಯ್ಯಂಗಾರ್ ಕ್ರಿಶ್ಚನ್, ನಾನು 5 ವರ್ಷದ ಹಿಂದೆ ನೋಡಿದ್ದೆ. ಅಯ್ಯಂಗಾರ್ ಕ್ರಿಶ್ಚನ್ನು, ಮೊದಲಿಯಾರ್ ಕ್ರಿಶ್ಚನ್ನು, ನಾಯ್ಡು ಕ್ರಿಶ್ಚನ್ನು, ಇದು ನೋಡಿದ್ದೆ. ತಮಿಳ್ನಾಡು ಮಾತ್ರ ಅಂತ ಅಂದ್ಕೊಂಡಿದ್ದೆ. ಮೊನ್ನೆ ನೋಡಿದ್ರೆ ಎಲ್ಲ ಕ್ರಿಶ್ಚನ್ ನಮ್ಮಲ್ಲೇ ಇದ್ದಾರೆ.
ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ. ನೀವು ಇದನ್ನು ಯಾವಾಗ ಸರಿಯಾಗ್ತೀರಿ? ಯಾವನೋ ಒಬ್ಬ ಅವನ ಧರ್ಮ ಪ್ರಚಾರ ಮಾಡೋಕ್ಕೆ ಬರ್ತಿದ್ದಾನೆ ಅಂದರೆ ನೀವು ಷಂಡರಾಗಬಾರ್ದು. ಶಿವಾಜಿಯಾಗಿ ನಿಂತು ಅವನನ್ನು ಹೆಡೆಮುಡಿ ಕಟ್ಟಬೇಕು. ನೀವು ಧರ್ಮವನ್ನು ನಿನ್ನ ಧರ್ಮದವ್ರಿಗೆ ಹೇಳ್ಕೊ, ಕಲಬೆರಕೆಯವರಿಗಳಿಗಲ್ಲ ಅಂತ ಧೈರ್ಯವಾಗಿ ಹೇಳಿ. ಆವಾಗಷ್ಟೇ ನಮ್ಮ ಧರ್ಮ ಉಳಿತದೆ. ನೀವು ಈ ಕಡೆ ಭಾಗದ ಒರಿಸ್ಸಾ ಹೋಯಿತು, ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿನೇ ತೆಗೆದ್ಲು. ಈಸ್ಟರ್ನ್ 7 ರಾಜ್ಯಗಳು ಹಂಗಂಗೆ ಹೋಗಿದ್ದಾವೆ, ನಿಮಗೆ ಗೊತ್ತಿಲ್ಲ ವಿಷಯ. ಈ ಕಡೆ ಗುಜರಾತ್ ಏನೋ ಸ್ವಲ್ಪ ಉಳ್ಕೊಂಡಿದೆ, ರಾಜಸ್ಥಾನ್ ಸ್ವಲ್ಪ ಉಳ್ಕೊಂಡಿದೆ. ನೀವು ಮಹಾರಾಷ್ಟ್ರದಲ್ಲಿ ಎಲ್ಲ ಕಲಬೆರಕೆ ಆಗಿದೆ. ಏನೇನೋ ಮಾಡಿ ಇಷ್ಟೂ ಮತಾಂತರ ಮಧ್ಯದಲ್ಲಿ ಸ್ವಲ್ಪ ಉಳಿದಿರೋದು ಕರ್ನಾಟಕ ಮಾತ್ರ. ಅದು ಇಂತಿಂಥ ಕಾರ್ಯಕ್ರಮ ಮಾಡಿದ್ರಿಂದ ಅದು ಸಂಕಲ್ಪವಾಗಿ ಉಳಿದಿದೆ ಅಂತ ಹೇಳ್ತಾ, ಯಲ್ಲಾಪುರದಲ್ಲಿ ಪ್ರತಿಯೊಬ್ಬರಿಗೂ ಈ ವಿಷಯವನ್ನು ತಿಳಿಸಿ, ನಮ್ಮದು ಒಂದೇ ಸಂದೇಶ, ಪ್ರತಿಯೊಬ್ಬರು ಯಾವುದೇ ಜಾತಿಯಾಗಿರಲಿ, ಆ ಹಿಂದೂಗಳು ತನ್ನ ಸಂತಾನ ವೃದ್ಧಿಗೆ 3 ಮಕ್ಕಳನ್ನು ಕೊಡಿ. ಆ ಮಕ್ಕಳಿಗೆ ಬರೀ ಎಜುಕೇಷನ್ ಅಂತ ಹೋಗಬೇಡಿ, ಆ ಮಕ್ಕಳಿಗೆ ನಿಜವಾದ ವಿದ್ಯೆ ಏನು, ಸಂಸ್ಕಾರ ಏನು ಅನ್ನೋದನ್ನು ಕೊಡಿ. ಭವ್ಯ ಭಾರತವನ್ನು ನಿರ್ಮಾಣವಾಗಲಿ ಅಂತ ಹೇಳ್ತಾ ನಮ್ಮ ಈ ವಾಕ್ಪುಷ್ಪಗಳನ್ನು ಶಾರದೆಯ ಪಾದಗಳಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ.